ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಟು IT ಕನ್ನಡಿಗರು. ಈ ವಿಡಿಯೋ ಸೀರೀಸಲ್ಲಿ ನಮ್ಮ ಉದ್ದೇಶ ಅಥವಾ ಮೇಯ್ನ್ ಫೋಕಸ್ ಏನಂತ ಹೇಳಿದ್ರೆ ಇಂಟರ್ವ್ಯೂ ಪ್ರಿಪರೇಷನ್. ಈ ಇಂಟರ್ವ್ಯೂ ಪ್ರಿಪ್ರೇಷನಲ್ಲಿ ಈಗ ಸಪೋಸ್ ನಾವು ಯಾವುದಾದ್ರು ಇಂಟರ್ವ್ಯೂ ಹೋಗಿರ್ತೀವಿ, ಅಲ್ಲಿ ತುಂಬ ಡಿಫಿಕಲ್ಟ್ ಅನಿಸಿರುತ್ತೆ ಕೆಲವೊಂದು ಕ್ವಶನ್ಸ್ಗಳು. ಆ್ಯಂಡ್ ಈ ಥರದ್ದು ಆ್ಯಂಡ್ ಆಲ್ಸೋ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಇರುತ್ತಲ್ಲ, ಇದನ್ನೆಲ್ಲ ನಾನು ಗ್ಯಾದರ್ ಮಾಡಿ, ಅಂದರೆ ಲೈಕ್ ನನಗೆ ನಾರ್ಮಲ್ ಆಗಿ ಪಿಂಗ್ ಮಾಡ್ತಿರ್ತಾರೆ, ಸರ್ ಈ ಕ್ವಶನ್ ಡೌಟ್ ಇದೆ ಅಥವಾ ಕ್ಲಾರಿಟಿ ಬೇಕು ಅಂತಂದಾಗ. ಸೊ ಆ ಥರ ಎಲ್ಲ ಕ್ವಶನ್ಸ್ಗಳನ್ನ ನಾನು ಕಲೆಕ್ಟ್ ಮಾಡಿ ಅದಕ್ಕೆ ನಾನು ಒನ್ ಬೈ ಒನ್ ಆನ್ಸರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಇಂಟರ್ವ್ಯೂ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ್ಯಂಡ್ ಆಲ್ಸೋ ಆ ಕ್ವಶನ್ಸಲ್ಲಿ ನಾವೇನು ಹೇಳಬೇಕಾಗತ್ತೆ, ಎಷ್ಟು ಲೆವೆಲ್ ಆಫ್ ಡೆಪ್ತ್ ನಾವು ಈಗ ಲೆಟ್ಸೆ ಈಗ ಒಂದು ಪಾಡ್ ಕ್ರ್ಯಾಶ್ ಲುಕ್ ಬ್ಯಾಕ್ ಆಗ್ತಿದೆ ಅಂತಂದರೆ ನಾವು ಅದಕ್ಕೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ನಾನು ಡೀಟೇಲಾಗಿ ಹೇಳ್ತೀನಿ. ಓಕೆ, ಸೊ ನಿಮಗೇನಾದರೂ ಯಾವುದಾದ್ರೂ ಇಂಟರ್ವ್ಯೂ ಕ್ವಶನ್ಸ್ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಆದರೂ ಮಾಡಿ, ಇಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಆದರೂ ಮಾಡಿ. ಸೊ ದಟ್ ನಾನು ಆ ಪರ್ಟಿಕ್ಯುಲರ್ ಕ್ವಶನ್ನ ತಗೊಂಡು ನಾನು ಇನ್ ಡೀಟೇಲ್ ಆಗಿ ಲೈಕ್ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ನಿಮ್ಮ ಕ್ವಶನ್ಸ್ಗಳು ನಿಮಗೆ ಯಾವುದೇ ಕ್ವಶನ್ಸ್ಗಳಲ್ಲಿ ಕ್ಲಾರಿಟಿ ಬೇಕಂದ್ರೂ ಕೂಡ ಲೈಕ್ ನನ್ನ ಯೂಟ್ಯೂಬ್ ಬಯೋದಲ್ಲಿದೆ, ನೀವು ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಯು ಕ್ಯಾನ್ ಲೈಕ್ ಆಸ್ಕ್ ಮೀ ಎನಿ ಕ್ವಶನ್ಸ್. ಸೊ ಆ ಕ್ವಶನ್ಗೆ ನಾನು ಡೆಫಿನೆಟಾಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಈ ಸೀರೀಸಲ್ಲಿ ನಾನು ಈ ವಿಡಿಯೋ ಈ ಇಂಟರ್ವ್ಯೂ ಸೀರೀಸ್ ಮೋಸ್ಟ್ ಆಫ್ ದ ಟೈಮ್ ಅಂದರೆ ಮೋಸ್ಟ್ ಆಸ್ಡ್ ಕ್ವಶನ್ಸ್ಗಳು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಅಂತ ನಾನು ಆಲ್ರೆಡಿ ಡಾಕ್ಯುಮೆಂಟ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ಸೊ ಇಫ್ ಯು ಸಿ ಹಿಯರ್ ಈ ಡಾಕ್ಯುಮೆಂಟಲ್ಲಿ, ಸೊ ಇದರಲ್ಲಿ ಇಂಟರ್ವ್ಯೂ ಅಲ್ಲಿ ಯಾವ ರೀತಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಕುಬರ್ನೆಟಿಸ್ ಮೇಲೆ ಬಂದಾಗ ವಾಟ್ ಈಸ್ ಅ ಕರೆಂಟ್ ವರ್ಷನ್ ಆಫ್ K8s ಆ್ಯಂಡ್ ಕರೆಂಟ್ ವರ್ಷನ್ ಆಫ್ K8s ಯು ಆರ್ ಯೂಸಿಂಗ್ ಇನ್ ಯುವರ್ ಪ್ರಾಜೆಕ್ಟ್ ಅಂತ, ಇದಕ್ಕೆ ಯಾವ ರೀತಿ ಆನ್ಸರ್ ಮಾಡಬೇಕು ಆ್ಯಂಡ್ ಎಕ್ಸ್ಪ್ಲನೇಷನ್ ಏನು ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಒನ್ ಬೈ ಒನ್ ವಿಲ್ ಹೋಗೋಣ. ಸೊ ಮೊದಲನೇ ಕ್ವಶನ್ ಏನಪ್ಪ ಅಂತ ಹೇಳಿದ್ರೆ, ಓಕೆ ನಾವು ಮೊದಲನೇ ಕ್ವಶನ್ ತೊಗೊಳ್ಳೋಣ. ಈ ಮೊದಲನೇ ಕ್ವಶನಲ್ಲಿ ಇದು, ಸೊ ಎಷ್ಟಂತ ತೊಗೊಳ್ಳೋಣ, ಗೋ ಬ್ಯಾಕ್ ಇಲ್ಲಿಗೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓಕೆ ಇದು ಕ್ವಶನ್ ಏನಪ್ಪ ಕ್ವಶನ್ ಅಂತ ಹೇಳಿದ್ರೆ, ವಾಟ್ ಈಸ್ ಅ ಕರೆಂಟ್ ವರ್ಷನ್ ಆಫ್ K8s ವಿಚ್ ಯು ಆರ್ ಯೂಸಿಂಗ್ ಇನ್ ಯುವರ್ ಪ್ರಾಜೆಕ್ಟ್. ಸೊ ಇದರಲ್ಲಿ ಯಾಕೆ ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಹೇಳಿದ್ರೆ, ಇಂಪಾರ್ಟೆಂಟಾಗಿ ನೀವು ಆ ಎನ್ವೈರ್ಮೆಂಟಲ್ಲಿ ವರ್ಕ್ ಮಾಡಿದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಈ ಥರ ಕ್ವಶನ್ ಕೇಳ್ತಾರೆ. ಹಾಗಾದರೆ ಇಲ್ಲಿ ಏನಾಗುತ್ತೆ, ಸೊ ವಾಟ್ ಈಸ್ ಅ ಕರೆಂಟ್ ವರ್ಷನ್ ಆಫ್ K8s. ಸೊ ಕರೆಂಟ್ ವರ್ಷನ್ ಆಫ್ K8s ಅಂತ ಬಂದಾಗ ನೀವು ಯಾವ ಮ್ಯಾನೇಜ್ಡ್ ಸರ್ವಿಸಲ್ಲಿ ವರ್ಕ್ ಮಾಡ್ತಿದ್ದೀರಾ, ವೆದರ್ AWS ಆರ್ ಅಜ್ಯೂರ ಅಥವಾ GCP ಅಂತ ಚೆಕ್ ಮಾಡ್ತಾರೆ. ಇದರಲ್ಲಿ ಸಪೋಸ್ ನಾವು ವಿಲ್ ಸ್ಟಿಕ್ ಟು AWS ಆಗಿದ್ರೆ, AWS ಕ್ಲೌಡ್ ಆಗಿದ್ರೆ ಯಾವ ಕರೆಂಟ್ ವರ್ಷನ್. ಕೆಲವೊಮ್ಮೆ ಏನಾಗುತ್ತೆ, ಈಗ 1.334 ಏನೋ ಇದೆ ನಾವು ಕುಬರ್ನೆಟಿಸ್ ವರ್ಷನ್, ಇದು ಲೇಟೆಸ್ಟ್ ವರ್ಷನ್ ಆಗಿರುತ್ತೆ ಆಯಿತಾ. ಆದರೆ ಈ ಲೇಟೆಸ್ಟ್ ವರ್ಷನ್ನ ನಾವು ಹೇಳೋಕ್ಕಾಗೋದಿಲ್ಲ. ಲೇಟೆಸ್ಟ್ ವರ್ಷನ್ ಯಾಕೆ ಹೇಳಲ್ಲ ಅಂತಂದರೆ, ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂತ ಬಂದಾಗ ಆರ್ಗನೈಸೇಷನ್ಸ್ಗಳಲ್ಲಿ ತುಂಬ ಹಳೇದಿರುತ್ತೆ. ಯಾಕಂದರೆ ಒಂದು ಪ್ರೊಡಕ್ಷನ್ ಸ್ಟೇಬಲ್ ಆಗಿದೆ ಅಂತ ಹೇಳಿದ್ರೆ ನಾವು ಸ್ಟ್ರೈಟ್ ಆನ್ ಹೋಗಿದ ತಕ್ಷಣ ಲೈಕ್ ಈ ಥರ ರಿಲೀಸ್ ಆಗಿದ ತಕ್ಷಣ ವರ್ಷನ್ಸ್ಗಳು ನಾವು ಅದನ್ನು ಹೋಗಿ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅಂತ ಒಂದಷ್ಟು ಪ್ರೊಸೀಜರ್ಸ್ಗಳಿರ್ತವೆ, ಅಪ್ರೂವಲ್ಸ್ಗಳು ತೊಗೋಬೇಕು. ಅದಾದಮೇಲೆ ಲೆಟ್ಸೆ 1.25ಇಂದ 1.26 ಹೋಗ್ಬೇಕಂದ್ರೆ ಈ ವರ್ಷನ್ ಅಪ್ಗ್ರೇಡ್ಸಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಮ್ಮ ಕೋಡ್ಗಳು ಈ ಪರ್ಟಿಕ್ಯುಲರ್ ಮೈಕ್ರೋ ಸರ್ವಿಸ್ ಏನಿರುತ್ತೆ ಆ ಕ್ಲಸ್ಟರಲ್ಲಿ ವರ್ಕ್ ಆಗ್ತಿರುತ್ತೆ. ಲೈಕ್ ಕರ್ಲ್ ಮಾಡೋದಾಗಿರ್ಬೋದು ಅಥವಾ ಎನಿಥಿಂಗ್ ಏನಾದರೂ ಆಗಿರಲಿ. ಆದರೆ ಸಡನ್ನಾಗಿ 1.26ಗೆ ನಾವು ವರ್ಷನ್ ಮೈಗ್ರೇಟ್ ಮಾಡ್ತೀವಿ ಅಂತಂದರೆ ಆವಾಗ ಪ್ರತಿಯೊಂದು ಕೂಡ ಲೋವರ್ ಎನ್ವೈರ್ಮೆಂಟ್ಸ್ಗಳು ಚೆಕ್ ಮಾಡಿನೇ ಹೋಗಬೇಕಾಗತ್ತೆ. ಸೊ ಆ ರೀಸನ್ಗೋಸ್ಕರ ನಾವು ಸ್ಟ್ರೈಟ್ ಆನ್, ಈಗ ನನ್ನ ಹತ್ರ ಮಾರ್ಕೆಟಲ್ಲಿ 1.34 ಇದೆ ಅಂತ ಹೇಳಿದ್ರೆ ನಾನು 1.34ನ ನಾನು ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದರಿಂದ ಏನಾಗುತ್ತೆ, ನೀವು 1-2 ವರ್ಷನ್ ಕಡಿಮೆ ಹೇಳ್ಬೋದು ಯಾವುದಾದ್ರೂ ಆಗಿರಲಿ. ಈಗ 1.24 ಇದೆ ಅಂತ ಅಂದ್ಕೊಳ್ಳೋಣ, ಈಗ ಹಳೆ ವರ್ಷನ್ ಇದೆಲ್ಲ 1.24, 25 ಎಲ್ಲ ಡಿಪ್ರಿಕೇಟ್ ಆಗಿರೋದು. ಈಗ 1.28 ಇದೆ, 28 ಸ್ಟೇಬಲ್ಡ್ ಎನ್ವೈರ್ಮೆಂಟಲ್ಲಿದೆ. ಓಕೆ, ನೀವೇನು ಹೇಳ್ಬೋದು, 1.28 ಕರೆಂಟ್ಲಿ ನಾವು ಯೂಸ್ ಮಾಡ್ತಿದ್ದೀವಿ, ಆದರೆ ಈಗ ಎವ್ರಿ ಕ್ವಾರ್ಟರ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ವರ್ಷನ್ ಅಪ್ಗ್ರೇಡ್ ಮಾಡ್ತೀವಿ
ಆನ್ AWS ನೋಟಿಸ್ ಎಲ್ಲ, ಆ ವರ್ಷನ್ ಅಪ್ಗ್ರೇಡ್ ಮಾಡುವಾಗ ನಾವೇನಂತ ಮಾಡ್ತೀವಿ, ಫ್ರಮ್ 1.28 ಟು ಲೈಕ್ 1.29ಗೆ ಮೂವ್ ಮಾಡ್ತೀವಿ, ಒಂದು ವರ್ಷನ್ ಅಹೆಡ್ ಹೋಗ್ತೀವಿ. ಸೊ 1.34 ಇದೆ ಅಂತಂದರೆ ಅಟ್ಲೀಸ್ಟ್ ನಿಮ್ಮ ಆರ್ಗನೈಸೇಷನ್ಸ್ಗಳ ಮೇಲೆ ಡಿಪೆಂಡ್ ಅದು 1.32 ಆಗಿರ್ಬೋದು ಅಥವಾ 1.30 ಆಗಿರ್ಬೋದು, ಆಯಿತಾ. ಸೊ ಕರೆಂಟ್ ವರ್ಷನ್ ಯಾವತ್ತೂ ಕೂಡ ನಾವು ಇಂಟರ್ನೆಟಲ್ಲಿ ಲೇಟೆಸ್ಟ್ ವರ್ಷನ್ ಬಂದು 1.34 ಇರುತ್ತೆ, 3.4ನ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಬೇಕು ಅಂದರೆ ಒಂದು ಪ್ರೊಡಕ್ಷನ್ ಎನ್ವೈರ್ಮೆಂಟ್ನ ಇಟ್ ಟೇಕ್ಸ್ ಅ ಲಾಟ್ ಆಫ್ ಅಪ್ರೂವಲ್ಸ್. ಫಸ್ಟ್ ಅಪ್ರೂವಲ್ಸ್ಗಳಿಲ್ಲದೆ ನಾವು ಪ್ರೊಡಕ್ಷನ್ಸ್ಗಳನ್ನ ಮೂವ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ಒಂದು ಡಿಪ್ಲಾಯ್ಮೆಂಟ್ ಮಾಡಬೇಕು ಅಂದರೂ ಕೂಡ, ಒಂದು ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಡಿಪ್ಲಾಯ್ಮೆಂಟ್ ಮಾಡಬೇಕಂದ್ರೂ ನಮಗೆ ಅದಕ್ಕೆ ಅಂತ ಒಂದು ಪ್ರೋಸೆಸ್ ಇರುತ್ತೆ. ನಾವು ಎಲ್ಲರ ಅಪ್ರೂವಲ್ಸ್ಗಳು ತೊಗೊಂಡು ಮ್ಯಾನೇಜ್ಮೆಂಟಿಂದ ಎಲ್ಲ ಅಪ್ರೂವಲ್ಸ್ ತೊಗೊಂಡು ಆದಮೇಲೆ ನಾವು ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತೀವಿ. ಅದೇ ಥರ ಪ್ರೊಡಕ್ಷನ್ ಎನ್ವೈರ್ಮೆಂಟಲ್ಲಿ ನೀವು ವರ್ಷನ್ ಇಂಕ್ರೀಸ್ ಮಾಡಬೇಕು ಅಂದರೆ ಈ ಥರ ಕ್ವಾರ್ಟರ್ಲಿ ನಾವು ವರ್ಷನ್ ಇಂಕ್ರೀಸ್ ಮಾಡ್ತೀವಿ. ಬಟ್ ಕರೆಂಟ್ಲಿ ವಿ ಆರ್ ಯೂಸಿಂಗ್ 1.29 ಅಥವಾ 2.8 ಈ ಥರದ್ದು ಯಾವುದಾದ್ರು ಒಂದು ವರ್ಷನ್ ಹೇಳ್ಬೋದು, ಬಟ್ ನಾಟ್ 1.34 ಲೇಟೆಸ್ಟ್ ಅಂತ ಹೇಳಬೇಡಿ. ಯಾಕೆ ಅಂತಂದರೆ ಲೇಟೆಸ್ಟ್ ಅಂತ ಹೋದಾಗ ಸಮ್ಟೈಮ್ಸ್ ಇಟ್ ವೋಂಟ್ ಮೇಕ್ ಸೆನ್ಸ್. ಯಾಕೆ ಅಂತ ಹೇಳಿದ್ರೆ ಪ್ರೊಡಕ್ಷನ್ನ ಅಪ್ಗ್ರೇಡ್ ಮಾಡೋಕ್ಕಾಗಲ್ಲ. ಸೊ ಈ ಒಂದು ಕ್ವಶನಲ್ಲಿ ಲೈಕ್ ಇಷ್ಟೊಂದೆಲ್ಲ ಯೋಚನೆ ಮಾಡಬೇಕಾಗತ್ತೆ ನಾವು ಹೇಳಬೇಕಾದ್ರೆ. ಯಾಕೆಂದರೆ ಮೋಸ್ಟ್ ಆಫ್ ದ ಪೀಪಲ್ ನೀವು ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿರ್ತೀರ, ಲೈಕ್ ಈಗ ಡೆವಾಪ್ಸ್ ಕಲ್ತಿರ್ತೀರ, ಈ ಥರ ಹೋಗಬೇಕು ಅಂದಾಗ ಈ ಥರ ನಾವು ಆನ್ಸರ್ ಮಾಡಬೇಕಾಗಿ ಬರುತ್ತೆ. ಇದು ಫಸ್ಟ್ ಥಿಂಗ್, ಕರೆಂಟ್ ಕುಬರ್ನೆಟಿಸ್ ವರ್ಷನ್ ಮೇಲೆ ಬರೋದಾದರೆ. ಸೆಕೆಂಡ್ ಥಿಂಗ್, ಇದರಲ್ಲಿ ಹೇಗೆ ಕಮಾಂಡ್ಗಳನ್ನ ಚೆಕ್ ಮಾಡ್ತೀರಾ ಅಂತ ಕೇಳಿದ್ರೆ, ನಮಗೆ ಡಾಕರ್ ವರ್ಷನ್ ಕ್ಯೂಬ್ಸಿಟಿಎಲ್ ವರ್ಷನ್ ಅಂತ ಹಾಕಿದರೆ ಇದು ಕ್ಯೂಬ್ಸಿಟಿಎಲ್ನ ವರ್ಷನ್ ಆಗುತ್ತೆ. ಆ್ಯಂಡ್ ಅದೇ ರೀತಿ ಕ್ಲಸ್ಟರ್ ವರ್ಷನ್ ಬೇಕಂದ್ರೂ ಕ್ಲಸ್ಟರ್, ಈಗ ಲೆಟ್ಸ್ ನಾನೊಂದು ಈ ಕೇಸ್ಗೆ ಹೋದರೆ ನಿಮಗೆ ಇಲ್ಲಿ ಹೋಗ್ತೀವಲ್ಲ, ಸೊ ಲೆಟ್ಸ್ ಚೂಸ್ ಕುಬರ್ನೆಟಿಸ್ ಸರ್ವಿಸ್. ಈ ಕುಬರ್ನೆಟಿಸ್ ಸರ್ವಿಸ್ಗೆ ಹೋದರೆ ಇಲ್ಲಿ ನಿಮಗೆ ವರ್ಷನ್ ಅನ್ನೋದು ಕಾಣುತ್ತೆ. ಲೆಟ್ಸ್ ವೆನ್ ಯು ಕ್ರಿಯೇಟ್ ಅ ಕ್ಲಸ್ಟರ್ ಅಲ್ವಾ, ಇಲ್ಲಿ ಕುಬರ್ನೆಟಿಸ್ ವರ್ಷನ್ ಅಂತ ಇರುತ್ತೆ. ಈ ವರ್ಷನಲ್ಲಿ ಯಾವುದು ಚೂಸ್ ಮಾಡ್ತೀರಾ ನೋಡಿ. ಎಂಡ್ ಆಫ್ ಸಪೋರ್ಟ್ 2027 ಮಾರ್ಚ್ 2027ಗಿದೆ, ಆಯಿತಾ. ಇದು ನೋಡಿ 1.32 ಇದು ಕೂಡ ಮಾರ್ಚ್ 2027ಗಿದೆ. ಸೊ ಈ ಥರ ಆ ಒಂದು ಡಿಪ್ರಿಕೇಟ್ ಆಗೋವಂಥ ಸಮಯ ಏನಿರುತ್ತೆ ಅಂದರೆ ಪ್ರೊಡಕ್ಷನ್ ಸ್ಟೇಬಲ್ ಇದೆ ಅಂದರೆ ಅದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ ಆ ಎನ್ವೈರ್ಮೆಂಟಲ್ಲಿ, ಆಯಿತಾ. ಸೊ ಅದಕ್ಕೆ ಈ ಥರ ನಾವು ಅಪ್ಗ್ರೇಡ್ ಮಾಡಬೇಕು ಅಂದಾಗ ಅದಕ್ಕೆ ಪ್ರೊಸೀಜರ್ ಬೇರೆ ಇರುತ್ತೆ. ಸೊ ಹಾಗಾಗಿ 1-2-3 ವರ್ಷನ್ ಕಡಿಮೆ ಇಡಬೇಕಾಗುತ್ತೆ, ಅಥವಾ ಲೈಕ್ 1.29 ಅಥವಾ 1.30 ಅಂತ ಸ್ಟಿಕ್ ಆಗಿ ಈಗ ಸದ್ಯಕ್ಕೆ ಈಗ ಈ ಫೆಬ್ಬಲ್ಲಿ ನಾವು 1.30 ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಾರ್ಟರ್ ಜೂನಲ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಗ್ರೇಡ್ ಟು 1.31 ಅಂತ ಹೇಳ್ಕೊಬೋದು, ಆಯಿತಾ. ಇಲ್ಲಿ ನಿಮಗೆ ಅದು ಕಾಣುತ್ತೆ. ಆ್ಯಂಡ್ ಸೆಕೆಂಡ್ ಕ್ವಶನ್ ಏನಪ್ಪ ಅಂದರೆ, ವಾಟ್ ವಾಸ್ ದ ಲಾಸ್ಟ್ ಪ್ರೊಡಕ್ಷನ್ ಇಶ್ಯೂ ಯು ಫೇಸ್ಡ್, ಹೌ ಡಿಡ್ ಯು ರಿಸಾಲ್ವ್ ಇಟ್ ಅಂತ. ಸೊ ಲಾಸ್ಟ್ ಪ್ರೊಡಕ್ಷನ್ ಇಶ್ಯೂ ಅಂತ ಬಂದಾಗ ಈಗ ಇದು ಏನಾದರೂ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಈ ಇಶ್ಯೂ ಏನಂತ ಹೇಳಿದ್ರೆ, ನೀವು ಆರ್ಗನೈಸೇಷನಲ್ಲಿ ವರ್ಕ್ ಮಾಡ್ತಿದ್ದಾಗ ಯು ಮೈಟ್ ಗೆಟ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಈಗ ಒಂದು ಸಿನ್ಸ್ ತುಂಬ ಜನ ಪ್ರಿಪೇರ್ ಆಗ್ತಿರ್ತಿರಲ್ಲ, ಲೈಕ್ ಲೆಟ್ಸ್ ಈಗ ರೀಸೆಂಟಾಗಿ ಕಲಿತು ಡೆವಾಪ್ಸ್ಗೆ ಮೂವ್ ಆನ್ ಆಗಬೇಕು ಅಂತ ಟೈಮಲ್ಲಿ ಗೊತ್ತಿರಲ್ಲ ಅಲ್ವಾ. ಸೊ ಅವಾಗ ಈ ಥರ ಸಿಚುವೇಶನ್ಗೆ ಇದು ಒಂದು ಕಾಮನ್ ಎಕ್ಸಾಂಪಲ್, ಅಂದರೆ ಕಾಮನ್ ಸಿನಾರಿಯೋ ವೇರ್ ಎವ್ರಿ ಟೈಮ್ ನಾವು ಫೇಸ್ ಮಾಡೋವಂಥ ಇಶ್ಯೂ. ಸೊ ಲಾಸ್ಟ್ ಪ್ರೊಡಕ್ಷನ್ ಇಶ್ಯೂ ಅಂತ ಬಂದಾಗ ಒಬ್ಬ ಇಂಟರ್ವ್ಯೂಯರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದರೆ, ಸೊ ಈ ಸಿಚುವೇಶನ್ ಹೇಗಿರುತ್ತೆ, ನಿಮ್ಮ ಟಾಸ್ಕ್ ಏನು, ನಿಮ್ಮ ಆ್ಯಕ್ಷನ್ ಏನಿರುತ್ತೆ, ರಿಸಲ್ಟ್ ಏನು, ಇದರಲ್ಲಿ ನಿಮಗೆ ಎಂಡ್ ಟು ಎಂಡ್ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಆನ್ಸರ್ ರಾಂಗ್ ಇರಲಿ ಪರವಾಗಿಲ್ಲ, ಆದರೆ ಈ ಸ್ಟಾರ್ ಮೆಥಡ್ ಅಂತಿದೆಯಲ್ಲ, ಯೂಸ್ ದಿ ಸ್ಟಾರ್ ಮೆಥಡ್. ಸೊ ಈ ಸ್ಟಾರ್ ಮೆಥಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಸಿಚುವೇಷನಲ್ಲಿ ಏನು, ವಿ ಹ್ಯಾಡ್ ಅ ಕ್ರಿಟಿಕಲ್ ಸರ್ವಿಸ್ ಎಕ್ಸ್ಪೀರಿಯನ್ಸಿಂಗ್ ಇಂಟರ್ಮಿಟೆಂಟ್ 503 ಸರ್ವಿಸ್ ಅನ್ಅವೈಲಬಲ್ ಎರರ್ಸ್. ಸೊ ಈ ಥರ ಎರರ್ ಬಂದಿದೆ, ಇದನ್ನು ನಾನು ಹೇಗೆ ಟ್ರಬಲ್ ಶೂಟ್ ಮಾಡ್ತೀನಿ. ಸೊ ಟಾಸ್ಕ್ ಏನು, ಮೈ ಟಾಸ್ಕ್ ವಾಸ್ ಟು ಐಡೆಂಟಿಫೈ ದಿ RCA ಅಥವಾ ರೂಟ್ ಕಾಸ್ ಆ್ಯಂಡ್ ರೀಸ್ಟೋರ್ ದ ಸರ್ವಿಸ್ ಸ್ಟೆಬಿಲಿಟಿ. ಅಂದರೆ 503 ಸರ್ವಿಸ್ ಅಂತ ಲೈಕ್ ಎರರ್ ಬರ್ತಿದೆ, ನನಗೆ ಅದು ಫ್ರೀಕ್ವೆಂಟಾಗಿ ಬರ್ತಿದೆ. ಇವಾಗ ನನ್ನ ಟಾಸ್ಕ್ ಏನು ಅಂತ ಹೇಳಿದ್ರೆ, ಐ ವಾಂಟ್ ಟು ಐಡೆಂಟಿಫೈ ದ ರೂಟ್ ಕಾಸ್ ಫಾರ್ ದ್ಯಾಟ್, ಆ್ಯಂಡ್ ಅದಾದಮೇಲೆ ನಾನು ಇಮಿಡಿಯೇಟಾಗಿ ರೀಸ್ಟೋರ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಆ್ಯಸ್ ಅ ಡೆವಾಪ್ಸ್ ಇಂಜಿನಿಯರ್ನ ಕೆಲಸ. ಅದಕ್ಕೆ ಆ್ಯಕ್ಷನ್ ಏನು ತೊಗೊಳ್ತೀನಿ. ಸೊ ಫಸ್ಟ್ ಐ ವಿಲ್ ಚೆಕ್ ದ ಪಾರ್ಟ್ ಸ್ಟೇಟಸ್ ವಿತ್ ಕ್ಯೂಬ್ಸಿಟಿಎಲ್ ಗೆಟ್ ಪಾರ್ಟ್ಸ್. ಈ ಕಮಾಂಡ್ ಗೊತ್ತಿದಲ್ಲ, ಐ ನೋಟಿಸ್ ಲೈಕ್ ಈಗ ಏನಾಗುತ್ತೆ, ನಾವು ಹೇಗೆ ಹೇಳಬೇಕು ಅಂತಲೂ ಬರ್ತಿದ್ದೀನಿ ಇಲ್ಲಿ. ಸೊ ಐ ನೋಟಿಸ್ ಅ ಪಾರ್ಟ್ಸ್ ವರ್ ಇನ್ ಕ್ರ್ಯಾಶ್ ಲೂಪ್ ಬ್ಯಾಕಪ್.
ಯಾವಾಗ ಪಾಡ್ಸ್ಗಳು ಕ್ರ್ಯಾಶ್ ಲೂಪ್ ಬ್ಯಾಕ್ ಆಫ್ ಆಗುತ್ತೋ ಆವಾಗ ನಮಗೆ ಪ್ರಾಬ್ಲಮ್ ಆಗುತ್ತೆ. ಈ ಕ್ರ್ಯಾಶ್ ಲೂಪ್ ಬ್ಯಾಕ್ ಅಂದರೆ ಕ್ಯೂಬ್ಸಿಟಲ್ಲಿ ಗೆಟ್ ಪಾಡ್ಸ್ ಅಂತ ಹಾಕಿದಾಗ ಅಲ್ಲಿ ಬರುತ್ತೆ ಲೈಕ್ ಸ್ಟೇಟಸಲ್ಲಿ ಅಲ್ವಾ. ಇವಾಗ ಆ ಸ್ಟೇಟಸಲ್ಲಿ ಬಂದಾಗ ನಾವೇನು ಮಾಡಬೇಕು, ನೆಕ್ಸ್ಟ್ ನಾವು ಡಿಸ್ಕ್ರೈಬ್ ಮಾಡಬೇಕಾಗುತ್ತೆ. ಆ ಪಾಡ್ನ ಡಿಸ್ಕ್ರೈಬ್ ಮಾಡಿ ಅದರಲ್ಲಿ ಏನು ಇಶ್ಯೂ ಆಗ್ತಾಯಿದೆ, ಯಾಕೆ ಇಶ್ಯೂ ಆಗ್ತಾಯಿದೆ, ವೆದರ್ ಇಟ್ ಈಸ್ OOM ಅಂದರೆ ಔಟ್ ಆಫ್ ಮೆಮೊರಿ ಅಂತ. ನನ್ನ ಪಾಡಲ್ಲಿ ಲೆಟ್ಸೆ ಒಂದು 1 GB ಅಲೋಕೇಟ್ ಮಾಡಿರ್ತೀನಿ ಪಾಡ್ ಮೆಮೊರಿ ಅಂತ ಅಂದ್ಕೊಳ್ಳಿ. ಇವಾಗ ಬಿಕಾಸ್ ಆಫ್ ಮೈ ಓವರ್ವೆಲ್ಮಿಂಗ್ ನೆಟ್ವರ್ಕ್ ಅಥವಾ ಲೈಕ್ ಟ್ರಾಫಿಕ್ ನನಗೆ ಏನಾಗುತ್ತೆ, ನನ್ನ ಪಾಡ್ ಲೈಕ್ ಓವರ್ವೆಲ್ಮ್ ಆಗಿ ಲೈಕ್ ಅದು ಮೆಮೊರಿ ಲೀಕ್ ಆಗೋದಾಗಲಿ ಅಥವಾ ಔಟ್ ಆಫ್ ಮೆಮೊರಿ ಆಗೋದಾಗಲಿ ಆಗುತ್ತೆ. ಬಿಕಾಸ್ ಅದಕ್ಕೆ ನಾವು ಸರಿಯಾಗಿ ಲೈಕ್ ಶೆಡ್ಯೂಲಿಂಗ್ ಮಾಡಿಲ್ಲ, ಲೈಕ್ ರಿಸೋರ್ಸ್ನ ಕೊಟ್ಟಿಲ್ಲ ಅದಕ್ಕೋಸ್ಕರ. ಸೊ ಈ ಥರದ್ರಲ್ಲಿ ನಾನು ಆ ಸರ್ವೀಸ್ನ ಲೈಕ್ ಆ ಒಂದು ಪಾಡ್ನ ಏನು ರಿಸೋರ್ಸ್ ಇರುತ್ತೆ ಅದನ್ನು ಇನ್ಕ್ರೀಸ್ ಮಾಡಿ ಟ್ವೀಕ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ನೋಡಿ ದೆನ್ ಔಟ್ ಆಫ್ ಮೆಮೊರಿ ಆ್ಯಂಡ್ ಫೌಂಡ್ ಅ ಪಾಡ್ಸ್ ವರ್ ಬೀಯಿಂಗ್ OOM ಅಂತ ಬಂದಾಗ ಅಂದರೆ ಔಟ್ ಆಫ್ ಮೆಮೊರಿ, ಔಟ್ ಆಫ್ ಆ ಪಾಡ್ ಔಟ್ ಆಫ್ ಮೆಮೊರಿ ಆಗಿರುತ್ತೆ. ಆ್ಯಂಡ್ ದೆನ್ ಐ ಅನಲೈಸ್ಡ್ ದಿ ಅಪ್ಲಿಕೇಶನ್ ಲಾಗ್ಸ್. ಸೊ ನಾನು ಕ್ಯೂಬ್ಸಿಟಿಯ ಲಾಗ್ಸ್ ಅಂತ ಕೊಟ್ಟು ಆ ಪಾಡ್ ನೇಮ್ ಕೊಟ್ಟು ಆ ಯಾವ ನೇಮ್ ಸ್ಪೇಸಲ್ಲಿದೆ ಅದನ್ನು ಕೊಟ್ಟಮೇಲೆ ಲಾಗ್ ಬರುತ್ತೆ. ಆ ಲಾಗಲ್ಲಿ ಕೂಡ ನೀವು ವಿಲ್ ಗೆಟ್ ಇಟ್. ಸೊ ಆವಾಗ ಈಗ ಫಾರ್ ಎಕ್ಸಾಂಪಲ್ ಕ್ರ್ಯಾಶ್ ಲೂಪ್ ಬ್ಯಾಕ್ ಆಫ್ ಆಗಿಲ್ಲ, ಕೆಲವೊಮ್ಮೆ ಮೆಮೊರಿ ಲೀಕ್ಸ್ ಆಗ್ತಿರತ್ತೆ. ಹೇಗೆ ಮೆಮೊರಿ ಲೀಕ್ಸ್ ಆಗ್ತಿರತ್ತೆ ಅಂತ ಹೇಳಿದ್ರೆ ಈ ಜಾವಾ ಈಪ್ ಸ್ಪೇಸ್ ಆಗಿರ್ಬೋದು, ಈ ಥರ ಏನಾದರೂ ಒಂದು ಇಶ್ಯೂಸ್ಗಳಾಗ್ತಿರಲಿ. ಸೊ ಈ ಥರ ಆಗ್ತಿದ್ದಾಗ ವೆದರ್ ಲಾಗ್ ಚೆಕ್ ಮಾಡಿ ಇಲ್ಲ ಡಿಸ್ಕ್ರೈಬ್ ಮಾಡಿ ನಿಮಗೆ ಎರಡರಲ್ಲಿ ಗೊತ್ತಾಗುತ್ತೆ. ಸೊ ವಿಡಿಂಟ್ ಶೋ ಮೆಮೊರಿ ಲೀಕ್ಸ್ ಆ್ಯಂಡ್ ಸಜೆಸ್ಟಿಂಗ್ ಮೆಮೊರಿ ಲಿಮಿಟ್ಸ್. ನಾನೇನು ಮಾಡ್ತೀನಿ, ಪಾಡಲ್ಲಿ ಹೋಗಿ ಆ ಮೆಮೊರಿ ಲಿಮಿಟ್ಸ್ ಅಂತ ಹಾಕಿ ಆ ವರ್ಕ್ಲೋಡ್ಸ್ ಟೆಂಪರಲಿ ಇನ್ಕ್ರೀಸ್ ದ ಮೆಮೊರಿ ಲಿಮಿಟ್ ಆ್ಯಂಡ್ ಡಿಪ್ಲಾಯ್ಡ್ YAML ಅಗೇನ್. ಆಯಿತಾ, ರಿಸಲ್ಟ್ ಏನಾಯಿತು, ಪಾಡ್ ಸ್ಟೆಬಿಲೈಸ್ ಆಯಿತು, 503 ಎರರ್ ಸ್ಟಾಪ್ ಆಯಿತು. ಫಾರ್ ಅ ಲಾಂಗ್ ಟರ್ಮ್ ಫಿಕ್ಸ್ ನಾನೇನು ಮಾಡ್ತೀನಿ, ಸೊ ವಿ ಪರ್ಫಾರ್ಮ್ಡ್ ಅ ಲೋಡ್ ಟೆಸ್ಟಿಂಗ್ ಆನ್ ಆ ಸ್ಟೇಜಿಂಗ್ ಎನ್ವೈರ್ಮೆಂಟ್. ಈ ವರ್ಡ್ ಏನಿದೆಯಲ್ಲ ಲೋಡ್ ಟೆಸ್ಟಿಂಗ್, ಇದು ತುಂಬ ಕ್ರೂಷಿಯಲ್ ಆಗುತ್ತೆ ಕುಬರ್ನೆಟಿಸ್ ಎನ್ವೈರ್ಮೆಂಟಲ್ಲಿ. ಲೋಡ್ ಟೆಸ್ಟಿಂಗ್ ಯಾಕೆ ಮಾಡಬೇಕು ಅಂದರೆ ಲೆಟ್ಸ್ ಸೇ ಆಲ್ ಆಫ್ ಅ ಸಡನ್ ನನಗೆ 1000 ರಿಕ್ವೆಸ್ಟ್ ಬಂತು ಹೇಳಿದ್ರೆ ನನ್ನ ಪಾಡ್ ನಿಜವಾಗ್ಲೂ ತಡ್ಕೊಳ್ಬೇಕು ಅಂತಂದರೆ ನಾನು ನನ್ನ ಪಾಡ್ನ ಎಷ್ಟು ಟ್ವೀಕ್ ಮಾಡಬೇಕು ಮೆಮೊರಿ ಅನ್ನೋದೇ ಈ ಲೋಡ್ ಟೆಸ್ಟಿಂಗ್. ಅದನ್ನು ನಾವು ಲೋವರ್ ಎನ್ವೈರ್ಮೆಂಟ್ಸಲ್ಲಿ ಮಾಡ್ತೀವಿ, ಸ್ಟೇಜಿಂಗ್ ಎನ್ವೈರ್ಮೆಂಟ್ಸಲ್ಲಿ ಮಾಡ್ತೀವಿ. ಮಾಡಿದ ನಂತರ ದೆನ್ ಆಪ್ಟಿಮಲ್ ಮೆಮೊರಿ ರಿಕ್ವೆಸ್ಟ್ ಗೊತ್ತಾಗುತ್ತೆ ನಮಗೆ ಎಷ್ಟು ಮೆಮೊರಿ ಹಾಕಬೇಕು ಅಂತ. ಅದನ್ನು ನಾವು ಹೇಳಿದರೆ ಸಾಕು. ಇದರಲ್ಲಿ ಈ ಕ್ವಶನ್ಗೆ ಇಷ್ಟು ನೀವು ಆನ್ಸರ್ ಹೇಳಿದರೆ ದೆನ್ ಆಟೋಮೆಟಿಕಲಿ ಇಂಟರ್ವ್ಯೂರ್ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಯು ರಿಯಲಿ ವರ್ಕ್ಡ್ ಆನ್ ಆ ಎನ್ವೈರ್ಮೆಂಟಲ್ಲಿ ಅಂತ. ಈಗ ಇನ್ನೊಂದು ಚೂರು ಡೀಪಾಗಿ ಹೋಗೋಣ. ಎ ಪಾಡ್ ಸ್ಟಕ್ ಇನ್ ಅ ಕ್ರ್ಯಾಶ್ ಲೂಪ್ ಬ್ಯಾಕ್ ಆಫ್ ಲಾಗ್ ಶೋ ಫೇಲ್ಯೂರ್ ಡ್ಯೂರಿಂಗ್ ಇನಿಷಿಯಲೈಸೇಷನ್. ಅಂದರೆ ಇನಿಷಿಯಲೈಸೇಷನ್ ಆಗುವಾಗಲೇ ಲೈಕ್ ಲಾಗ್ಸ್ ಫೇಲ್ ಆಗ್ತಿದೆ. ಆ್ಯಂಡ್ ಹೌ ಡು ಯು ಟ್ರಬಲ್ ಶೂಟ್ ಇಟ್ ಅಂತ. ಫಸ್ಟ್ ಥಿಂಗ್ ಏನು ಡೀಟೇಲ್ಡ್ ಇದರಲ್ಲಿ ಇಂಟರ್ವ್ಯೂರ್ ಎಕ್ಸ್ಪೆಕ್ಟೇಷನ್ ಏನು, ದಿಸ್ ಟೆಸ್ಟ್ ಯುವರ್ ಸಿಸ್ಟಮ್ಯಾಟಿಕ್ ಡಿಬಗಿಂಗ್ ಪ್ರೊಸೆಸ್. ಅಂದರೆ ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ನಿಮಗೆ ಒಂದು ಅಪ್ಲಿಕೇಶನ್ ಅಥವಾ ಒಂದು ಪಾಡ್ನ ಡಿಬಗ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದೇ ಈ ಒಂದು ಕಾನ್ಸೆಪ್ಟ್. ಹಾಗಾದರೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬಂದಾಗ ಚೆಕ್ ದಿ ಪಾಡ್ ಡಿಸ್ಕ್ರಿಪ್ಷನ್. ಕ್ಯೂಬ್ಸಿಟಲ್ಲಿ ಡಿಸ್ಕ್ರೈಬ್ ಪಾಡ್ ಅಂತ ಹಾಕಿ ಪಾಡ್ ನೇಮ್ ಹಾಕಿ ಅದರಲ್ಲಿ ಲಾಸ್ಟಿಗೆ ಹೋದರೆ ಇವೆಂಟ್ಸ್ ಇರುತ್ತೆ, ಆ ಇವೆಂಟ್ಸ್ನ ನೋಡಬೇಕಾಗುತ್ತೆ. ಲಾಗ್ಸ್ನ ಎಕ್ಸಾಮೈನ್ ಮಾಡಿ. ಸಪೋಸ್ ಕಂಟೈನರ್ ರೀಸ್ಟಾರ್ಟ್ ಆಗೋಯಿತು, ನನಗೆ ಲಾಗ್ ಸಿಗ್ತಿಲ್ಲ ಅಂತಂದರೆ ನೀವು ಆ ಕಂಟೈನರಿಗೆ ಏನು ಪಾಡ್ ಇರುತ್ತಲ್ಲ ಆ ಪಾಡಲ್ಲಿ ಕಂಟೈನರ್ ರೀಸ್ಟಾರ್ಟ್ ಆಗಿರುತ್ತಲ್ಲ ಆ ಹಳೆ ಕಂಟೈನರ್ ಅದನ್ನು ತಿಳ್ಕೊಬೋದು. ಹೇಗೆ ಅಂದರೆ -- ಪ್ರೀವಿಯಸ್ ಅಂತ ಟ್ಯಾಗ್ ಅಥವಾ ಆ ಆಟ್ರಿಬ್ಯೂಟ್ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರೀವಿಯಸ್ ಕಂಟೈನರ್ ನೀವು ತಿಳ್ಕೊಬೋದು. ಆ್ಯಂಡ್ ಅದೇ ರೀತಿ ಇನಿಟ್ ಕಂಟೈನರ್ ಏನಕ್ಕೆ ಫೇಲ್ ಆಗ್ತಾ ಇದೆ ಅಂತ ಅದನ್ನು ಕೂಡ ಚೆಕ್ ಮಾಡಿ ನೀವು ಫಿಗರ್ ಔಟ್ ಮಾಡ್ಬೋದು. ಸೊ ಈಗ ಹೇಗೆ ಇನಿಟ್ ಕಂಟೈನರ್ ಲಾಗ್ಸ್ ತೊಗೊಳ್ತೀರಾ, ಕ್ಯೂಬ್ಸಿಟಿಯಲ್ಲಿ ಲಾಗ್ಸ್ ಪಾಡ್ ನೇಮ್ ಹಾಕಬೇಕು. -c ಅಂತಂದರೆ ಯಾವ ಕಂಟೈನರ್ನ ಲಾಗ್ ನೀವು ನೋಡ್ಬೇಕು ಅಂದ್ಕೊಂಡಿದ್ದೀರಾ, ವೆದರ್ ಇಟ್ ಈಸ್ ಅ ಇನಿಟ್ ಕಂಟೈನರ್, ಸೈಡ್ ಕಾರ್ ಆರ್ ಅಪ್ಲಿಕೇಶನ್ ಕಂಟೈನರ್ ಯಾವುದಾದ್ರೂ ಆಗಿರಲಿ ಅದನ್ನು ನೇಮಲ್ಲಿ ಹಾಕಬೇಕಾಗತ್ತೆ. ಎಕ್ಸೆಕ್ ಇಂಟು ಪಾಡ್. ಸೊ ಆ ಪಾಡ್ ಒಳಗಡೆ ಹೋಗಿ ನಾನು ಆ ಎನ್ವೈರ್ಮೆಂಟ್ ವೇರಿಯೇಬಲ್ ಆಗಲಿ ಅಥವಾ ಏನು ಕಾಸ್ ಆಗ್ತಿದೆ ಅದನ್ನು ನಾನು ಚೆಕ್ ಮಾಡ್ತೀನಿ. ಇಲ್ಲೇನು ಮಾಡ್ತೀನಿ, ನಮ್ಮ ಅಂದರೆ ಲೈಕ್ ಆ ಪಾಡ್ ಒಳಗಡೆ ಹೋಗಿ ಅದು ಲೈಕ್ ರೀಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಆ ಪಾಡ್ ಒಳಗೆ ಹೋಗಿ ನಾವೇನು ಮಾಡ್ತೀವಿ ಅಲ್ಲಿ ವಿಲ್ ಚೆಕ್ ಇಟ್ ಲೈಕ್ ಸೀಕ್ರೆಟ್ಸ್ ಏನಾದರೂ ಇಶ್ಯೂ ಆಗ್ತಿದೆಯಾ, ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಏನಾದರೂ ಪ್ರಾಬ್ಲಮ್ ಮಾಡ್ತಿದೆಯಾ, ಈ ಥರ ಏನಾದರೂ ನೋಡಿ ನಾವು ಫಿಕ್ಸ್ ಮಾಡ್ಬೋದು. ಅದೇ ರೀತಿ ನಾವೇನು ಮಾಡ್ತೀವಿ, ರಿವ್ಯೂಸ್ ದಿ ಕಾನ್ಫಿಗರೇಷನ್ಸ್, ನನ್ನ ಡಿಪ್ಲಾಯ್ಮೆಂಟ್, ಕಾನ್ಫಿಗ್ ಮ್ಯಾಪ್, ಸೀಕ್ರೆಟ್ಸ್ ಇದರಲ್ಲಿ ಏನಾದರೂ ಮಿಸ್ಕಾನ್ಫಿಗರೇಷನ್ಸ್ ಆಗಿದೆಯಾ, ಇನ್ಕರೆಂಟ್ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಈ ಥರ ಏನಾದರೂ ಆಗಿದೆಯಾ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಆಯಿತಾ? ಹಾಗೆ ಸೊ
ಸೊ ಈ ಒಂದು ಕ್ರ್ಯಾಶ್ ಲೂಪ್ ಬ್ಯಾಕ್ ಆಫ್ ಆಗಿದೆ, ಏನು ಮಾಡ್ತೀರಾ, ಹೇಗೆ ಟ್ರಬಲ್ ಶೂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಎಕ್ಸಾಕ್ಟ್ ಕಮಾಂಡ್ಸ್ ಅನ್ನೋದಕ್ಕಿಂತ ನಮಗೇನಂತ ಹೇಳಿದ್ರೆ ಅಪ್ರೋಚ್, ನೀವು ಹೇಗೆ ಅಪ್ರೋಚ್ ಆಗ್ತೀರಾ ಅಂತ. ಸೊ ಈ ಥರ ಬಂದಾಗ ಇದೇ ಅಪ್ರೋಚೇ ಆಗಬೇಕು ನೀವು. ಸೊ ಇಟ್ಸ್ ಅ ಬೆಸ್ಟ್ ವೇ ಆಫ್ ಟ್ರಬಲ್ ಶೂಟಿಂಗ್ ಯಾವುದೇ ಇಶ್ಯೂಸ್ಗಳು ಬಂದಾಗ. ಸೊ ಅದಕ್ಕೆ ನಾನು ಈ ಅಪ್ರೋಚ್ ಹೇಳ್ತಾ ಇದ್ದೀನಿ. ಹಾಗೆಯೇ ಹೌ ಡು ಯು ಎನ್ಫೋರ್ಸ್ ಅ ಟೆನೆಂಟ್ ಐಸೋಲೇಷನ್ ಇನ್ ಅ ಮಲ್ಟಿ ಟೆನೆಂಟ್ ಕುಬರ್ನೆಟಿಸ್ ಸೆಟಪ್ ಅಂತ ಹೇಳ್ತೀವಿ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಇಂಟರ್ವ್ಯೂರ್ ಎಕ್ಸ್ಪೆಕ್ಟೇಷನ್ ಏನು ಅಂತ ಹೇಳಿದ್ರೆ ಕುಬರ್ನೆಟಿಸ್ ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅಂತ ಹೇಳೋದಕ್ಕೋಸ್ಕರ ನಾನು ಈ ಮಲ್ಟಿ ಟೆನೆಂಟ್ ಅಂದರೆ ಈ ಕ್ವಶನ್ನ ಕೇಳ್ತಾರೆ ಇನ್ ಜನರಲ್ ಆಗಿ. ಸೊ ಅದುವಾಗ ಏನು ಮಾಡಬೇಕು, ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಏನು ಬೇಕು ನಮಗೆ, ಒಂದು ನೇಮ್ ಸ್ಪೇಸಸ್. ಸೊ ನೇಮ್ ಸ್ಪೇಸಸ್ಸಲ್ಲಿ ಏನು ಮಾಡ್ತೀವಿ, ಐಸೋಲೇಟ್ ಮಾಡ್ತೀವಿ ಆ ಒಂದು ಸ್ಪೇಸ್ನ ಫ್ರಮ್ ಲೆಟ್ಸೆ ಪ್ರಾಡ್ ಎ ಮತ್ತು ಡೆವಲಪ್ಮೆಂಟ್, ಲೆಟ್ಸೆ ಪ್ರೀ ಪ್ರೊಡಕ್ಷನ್ ಎಲ್ಲ ಒಂದೇ ಕ್ಲಸ್ಟ್ರಲ್ಲಿರುತ್ತೆ. ಆವಾಗ ಅದನ್ನು ಸಪ್ರೇಟ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ರೋಲ್ ಬ್ಯಾಕ್ ಆಕ್ಸೆಸ್ ಕಂಟ್ರೋಲ್ ಯೂಸ್ ಮಾಡಿಕೊಂಡು, ಅಂದರೆ ಆರ್ ಬ್ಯಾಕ್ ಮೆಥಡಾಲಜಿ ಯೂಸ್ ಮಾಡಿಕೊಂಡು ಕ್ಲಸ್ಟರ್ ರೋಲ್ಸ್ನ ಕ್ರಿಯೇಟ್ ಮಾಡಿ ಆ ಪರ್ಟಿಕ್ಯುಲರ್ ಸರ್ವಿಸ್ಗೆ ಲೈಕ್ ನಾನು ಆ ರೋಲ್ನ ಅಲೋಕೇಟ್ ಮಾಡ್ತೀನಿ. ಆ್ಯಂಡ್ ಅದೇ ರೀತಿ ನೆಟ್ವರ್ಕ್ ಪಾಲಿಸೀಸ್ನ ಆ್ಯಡ್ ಮಾಡಬೇಕಾಗತ್ತೆ. ರಿಸೋರ್ಸ್ ಕೋಟಾ, ಸಪೋಸ್ ಯಾರೋ ಒಬ್ಬ ಬರ್ತಾನೆ, ಲೆಟ್ಸೆ ನನ್ನ ಹತ್ರ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಇದೆ, ಆ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಎಲ್ಲ ರಿಸೋರ್ಸ್ ಯುಟಿಲೈಸ್ ಮಾಡ್ಕೊಂಬಿಡತ್ತೆ, ಅಥವಾ ಪ್ರೀ ಪ್ರೊಡಕ್ಷನ್ ಇರುತ್ತೆ, ಪ್ರೀ ಪ್ರೊಡಕ್ಷನ್ ಎಲ್ಲನೂ ಯುಟಿಲೈಸ್ ಮಾಡ್ಕೊಂಬಿಡತ್ತೆ ಅಂತ ಅಂದ್ಕೊಳ್ಳೋಣ, ನಾವೇನಾದರೂ ಕೋಟಾ ಕೊಡಲಿಲ್ಲ ಅಂದರೆ. ಆವಾಗ ನನ್ನ ಪ್ರಾಡ್ ನೋಡ್ಸ್ಗಳಿಗೆ ಅಥವಾ ಪ್ರಾಡಲ್ಲಿರುವಂತಹ ಪಾರ್ಟ್ಸ್ ಅಥವಾ ಅಪ್ಲಿಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಲೋವರ್ ಎನ್ವೈರ್ಮೆಂಟ್ಸ್ ಏನಿರುತ್ತಲ್ಲ, ಈ ಲೋವರ್ ಎನ್ವೈರ್ಮೆಂಟ್ಸಲ್ಲಿ ನಾವು ರಿಸೋರ್ಸ್ ಕೋಟಾನ ಎನೇಬಲ್ ಮಾಡಬೇಕು. ರಿಸೋರ್ಸ್ ಕೋಟಾ ಅಂದರೆ ಏನು, ಆ ಪರ್ಟಿಕ್ಯುಲರ್ ನೇಮ್ ಸ್ಪೇಸಲ್ಲಿ ಲೆಟ್ಸೆ ನಾನು 1 GB ಆ ನೇಮ್ ಸ್ಪೇಸ್ಗೆ ಅಲೋಕೇಟ್ ಮಾಡಿದ್ರೆ ಅದರಲ್ಲಿ ಏನೇ ಪಾರ್ಟ್ಸ್ಗಳು ನಾವು ಡಿಪ್ಲಾಯ್ ಮಾಡಿದ್ರು ಎಷ್ಟು ಕೆಪಾಸಿಟಿ ಇರುತ್ತಂದರೆ ಆ ಮನೆಗೆ ಅಥವಾ ಆ ನೇಮ್ ಸ್ಪೇಸ್ಗೆ ಇಟ್ ವಿಲ್ ಬಿ ಓನ್ಲಿ 1 GB. ಇನ್ ಸಿಂಪಲ್ ಟರ್ಮ್ಸ್ ಏನಂದರೆ ಲೆಟ್ಸೆ ನಮ್ಮ ಹತ್ರ 1 BHK ಮನೆ ಇದೆ, ಆ 1 BHK ಮನೆ 30-40 ನಾವು ಕಟ್ಟಿದ್ರೆ 30-40 ಆ ಸ್ಪೇಸಲ್ಲಿ ಎಷ್ಟು ಜನ ತುಂಬಕ್ಕಾಗುತ್ತೆ ಅಷ್ಟು ಜನ ಮಾತ್ರನೇ, ಅದ್ರ ಮೇಲೆ ಆಗೋದಿಲ್ಲ. ಹಾಗೆ ಸಪೋಸ್ ನನ್ನ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ಯು ಕ್ಯಾನ್ ಲೈಕ್ ಎಷ್ಟು ಜನ ಬೇಕಾದ್ರೂ ಅದರಲ್ಲಿ ನುಗ್ಸ್ಬೋದು ಅಂತ ಹೇಳಿದಾಗ, ಅಂದರೆ ನಾವು ರೂಮ್ಸ್ನ ಅಲೋಕೇಟ್ ಮಾಡಿಲ್ಲ ಅಂದರೆ ಸೊ ನಾವು ರ್ಯಾಂಡಮಾಗಿ ಎಷ್ಟು ಜನ ಬೇಕಾದ್ರೂ ಹಾಕ್ತಿರ್ಬೋದು. ಸೊ ಹಾಗೆ ನೇಮ್ ಸ್ಪೇಸ್ ಆಗಿರಲಿ, ಲಿಮಿಟ್ ಅಂದರೆ ರಿಸೋರ್ಸ್ ಕೋಟಾ ಹಾಕೋದು, ಲಿಮಿಟ್ ರೇಂಜ್ ಹಾಕೋದು, ಮತ್ತು ಪಾರ್ಟ್ ಸೆಕ್ಯೂರಿಟಿ ಸ್ಕ್ಯಾನ್ ಮಾಡಬೇಕು. ಸೊ ಇದು ಇನ್ ಜನರಲ್ ಆಗಿ ನಾವು ಪಾರ್ಟ್ ಸೆಕ್ಯೂರಿಟಿ ಲೆಟ್ಸೆ ನಾನು ರೂಟ್ ಆಗಿ ಅಂದರೆ ನಾನು ಆ್ಯಸ್ ಅ ರೂಟ್ ಆಗಿ ನಾನು ಪಾಡ್ನ ಆ್ಯಕ್ಸೆಸ್ ಮಾಡ್ತಿರ್ತೇನೆ. ಸೊ ಈ ಥರ ಟೈಮಲ್ಲಿ ಕೆಲವೊಂದು ಇಶ್ಯೂಸ್ಗಳಾಗ್ಬೋದು. ಸೊ ಇದೆಲ್ಲ ಸೊ ಹೌ ಡು ಯು ಎನ್ಫೋರ್ಸ್ ಅ ಟೆನೆಂಟ್ ಐಸೋಲೇಷನ್ ಇನ್ ಅ ಮಲ್ಟಿ ಟೆನೆಂಟ್ ಕ್ಯುಬರ್ನೆಟಿಸ್ ಅಂತಂದರೆ ಲೈಕ್ ಎಲ್ಲ ಲೋವರ್ ಎನ್ವೈರ್ಮೆಂಟ್ಸ್ ಅಥವಾ ಎಲ್ಲ ಎನ್ವೈರ್ಮೆಂಟ್ಸ್ನು ಒಂದೇ ಕ್ಲಸ್ಟರಲ್ಲಿಟ್ಟು ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಅದನ್ನು ಹೇಗೆ ಸೆಗ್ರಿಗೇಟ್ ಮಾಡ್ತೀರಾ ಅನ್ನೋ ಕ್ವಶನ್ಗೆ ನೇಮ್ ಸ್ಪೇಸಸ್, ರೋಲ್ ಬ್ಯಾಕ್ ಆಕ್ಸೆಸ್ ಕಂಟ್ರೋಲ್, ನೆಟ್ವರ್ಕ್ ಪಾಲಿಸಿ ಆ್ಯಂಡ್ ರಿಸೋರ್ಸ್ ಕೋಟಾ ಯೂಸ್ ಮಾಡ್ತೀವಿ, ಲಿಮಿಟ್ ರೇಂಜಸ್ ಆ್ಯಂಡ್ ಪಾರ್ಟ್ ಸೆಕ್ಯೂರಿಟಿ ಸ್ಕ್ಯಾನ್ಸ್ ಅಂದರೆ ಪಾರ್ಟ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್, ಇಷ್ಟನ್ನು ಯೂಸ್ ಮಾಡಿ ನಾವು ಇದನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳಬೇಕು. ಸೊ ಇಂಟರ್ವ್ಯೂಯರ್ ಇಷ್ಟು ನೀವು ಹೇಳಿದ್ರೆ ಯುವರ್ ಪಾಸ್ ಆ ಕ್ವಶನ್ನಿಗೆ ಅಂತ ಆಯಿತಾ. ಹಾಗೆಯೇ ಡ್ಯೂರಿಂಗ್ ಅ ಹೈ ಟ್ರಾಫಿಕ್ ಯುವರ್ ಆ್ಯಪ್ ಶೋಸ್ ಇಂಟರ್ಮಿಟೆಂಟ್ 502 ಎರರ್ಸ್ ಥ್ರೂ ದ ಇಂಗ್ರೆಸ್, ಹೌ ಡು ಯು ಡಿಬಗ್. ಅರ್ಥ ಆಯ್ತಾ? ಈಗ ಏನು ಹೇಳ್ತಾನೆ, ಸೊ ತುಂಬ ಹೈ ಟ್ರಾಫಿಕ್ ಇದೆ, ನಿಮ್ಮ ಅಪ್ಲಿಕೇಶನ್ 502 ಎರರ್ ಅಂತ ಬರ್ತಿದೆ, ಬಟ್ ನಿಮ್ಮ ಅಪ್ಲಿಕೇಶನ್ ಹೆಂಗೆ ಟ್ರಾವೆಲ್ ಅಂದರೆ ಲೈಕ್ ನಿಮ್ಮ ರಿಕ್ವೆಸ್ಟ್ ಹೆಂಗೆ ಟ್ರಾವೆಲ್ ಆಗ್ತಿದೆ ಅಂದರೆ ನಾರ್ಮಲ್ ಆಗಿ. ಸೊ ಲೆಟ್ಸ್ ಟೇಕ್ ದಿಸ್ ಒನ್ ಸೆಕೆಂಡ್. ಓಕೆ, ಈಗ ನೋಡಿ, ಸಪೋಸ್ ಈಗ ಯಾವುದೇ ಇಲ್ಲಿ ಅಪ್ಲಿಕೇಶನ್ಗೆ ಹೋದರೂ ಲೆಟ್ಸೆ ನನ್ನ ಹತ್ರ ಇದಿದೆ ಅಂತ ಅಂದ್ಕೊಳ್ಳಿ, ಡೊಮೈನ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನನ್ನ ಡೊಮೈನ್ ಬಂದುಬಿಟ್ಟು www. ಆಯಿತಾ, IT ಕನ್ನಡಿಗರು ಅಂತ ನನ್ನ ಡೊಮೈನ್ ಇದೆ. ಈ ಡೊಮೈನು ನಾರ್ಮಲಾಗಿ ಸಪೋಸ್ ನೀವು ಇಂಗ್ರೆಸ್ ಲೋಡ್ ಬ್ಯಾಲೆನ್ಸರ್ ಯೂಸ್ ಮಾಡ್ತಿದ್ರೆ ಅಥವಾ ಲೆಟ್ಸ್ ಗೇಟ್ವೇ API ಏನಾದರೂ ಆಗಿರಲಿ ಅಥವಾ ಇಂಗ್ರೆಸ್ ಓಕೆ ಯೂಸ್ ಮಾಡಿರ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿ ಒಂದು ಲೋಡ್ ಬ್ಯಾಲೆನ್ಸರ್ ಎಕ್ಸ್ಪೋಸ್ ಆಗಿರುತ್ತೆ, ಕರೆಕ್ಟಾ? ಈ ಲೋಡ್ ಬ್ಯಾಲೆನ್ಸರ್ ನಾವು ಬಿಹೈಂಡ್ ದಿಸ್ ಡೊಮೈನ್ ಆ್ಯಡ್ ಮಾಡ್ತೀವಿ. ನಾನು ಆ್ಯಸ್ ಸೂನ್ ಆಸ್ ನನ್ನ ರಿಕ್ವೆಸ್ಟ್ ಇದನ್ನು ನಾವು ಹಿಟ್ ಮಾಡಿದಾಗ ಅದು ಬರೋದೇ ಈ ಲೋಡ್ ಬ್ಯಾಲೆನ್ಸರ್ಗೆ. ಆ ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ, ಇಂಗ್ರೆಸ್ನ
ಪಾತ್ ಬೇಸ್ ಅಂದರೆ ರೋಟಿಂಗ್ ಅಂದರೆ ಇಂಗ್ರೆಸ್ ರೂಲ್ಸ್ ಇರುತ್ತಲ್ಲ, ಆ ಇಂಗ್ರೆಸ್ ರೂಲ್ಸಲ್ಲಿ ಅಂದರೆ ರೂಲ್ಸ್ ಬೇಸಿಕಲಿ ಇಂಗ್ರೆಸ್ ರೂಲ್ಸಲ್ಲಿ ಲೆಟ್ಸೆ ಸ್ಲ್ಯಾಶ್ ಆ್ಯಪ್ ಅಂತ ಇರುತ್ತೆ, ಸ್ಲ್ಯಾಶ್ ಕಾರ್ಟ್ ಅಂತ ಅಂದ್ಕೊಳ್ಳೋಣ, ಅಥವಾ ಸ್ಲ್ಯಾಶ್ ಆರ್ಡರ್ಸ್ ಅಂತ ಇರುತ್ತೆ. ಈಗ ಇಂಗ್ರೆಸ್ ರೂಲ್ ಏನು ಮಾಡುತ್ತೆ, ಇದಕ್ಕೆ ಟ್ರಾಫಿಕ್ನ ರೀಡೈರೆಕ್ಟ್ ಮಾಡಬೇಕು. ಇವಾಗ ಕ್ವಶನ್ ಏನಂತ ಹೇಳಿದ್ರೆ, ಇದು ಆಗ್ತಾ ಇಲ್ಲ, ಈ ಪ್ರೊಸೆಸ್ ಆಗ್ತಾ ಇಲ್ಲ, ನನಗೆ 503 ಬ್ಯಾಡ್ ಗೇಟ್ವೇ ಬರ್ತಿದೆ, ಈಗ ನಾನು ಏನು ಮಾಡಬೇಕು? ಸೊ ಅದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಇಂಗ್ರೆಸ್ ಕಂಟ್ರೋಲರ್ನ ನಾನು ಚೆಕ್ ಮಾಡಬೇಕು. ಯಾಕೆಂದರೆ ಇಂಗ್ರೆಸ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ಕೆಲಸ ಆಗೋದಿಲ್ಲ. ಇಂಗ್ರೆಸ್ ಕಂಟ್ರೋಲರ್ ಸರ್ವಿಸ್ ಆಮೇಲೆ ಪಾಡ್ಸ್ಗೆ ಹೋಗುತ್ತೆ, ಆಯಿತಾ? ಸೊ ಇನ್ ಸಿಂಪಲ್ ಟರ್ಮ್ಸ್ನ ಹೇಳೋದಾದರೆ ನೋಡಿ, ಐ ವಿಲ್ ಶೋ ಯು ಒನ್ ಎಕ್ಸಾಂಪಲ್. ಓಕೆ, ಇಲ್ಲಿ ನೋಡಿ, ಈಗ ಸಪೋಸ್ ಇದು ನನ್ನ ಅಪ್ಲಿಕೇಶನ್ ಅಂತ ಅಂದ್ಕೊಳ್ಳೋಣ. ಓಕೆ, www.itkannadigaru.com. ಆ್ಯಸ್ ಸೂನ್ ಆಸ್ ಅದನ್ನು ಹಿಟ್ ಮಾಡಿದ ತಕ್ಷಣ ಅದೆಲ್ಲಿಗೆ ಹೋಗುತ್ತೆ? ಲೋಡ್ ಬ್ಯಾಲೆನ್ಸರಿಗೆ ಹೋಗುತ್ತೆ. ಲೋಡ್ ಬ್ಯಾಲೆನ್ಸರ್ ಇಂಗ್ರೆಸ್ಸಿಗೆ ಹೋಗುತ್ತೆ. ಇಂಗ್ರೆಸ್ ಕಂಟ್ರೋಲರ್ ಇರುತ್ತೆ. ಇಂಗ್ರೆಸ್ ಕಂಟ್ರೋಲರ್ ಈಸ್ ರೆಸ್ಪಾನ್ಸಿಬಲ್ ಟು ಡಿಸ್ಟ್ರಿಬ್ಯೂಟ್. ಈ ಇಂಗ್ರೆಸ್ನ ಇನ್ಸ್ಟಾಲ್ ಮಾಡಿದ ತಕ್ಷಣ ವರ್ಕ್ ಆಗಲ್ಲ, ಇಂಗ್ರೆಸ್ ಕಂಟ್ರೋಲರ್ ಕೂಡ ಬೇಕು. ಇಂಗ್ರೆಸ್ ಕಂಟ್ರೋಲರ್ ಇದೆ ನನ್ನ ಹತ್ರ, ALB ಇರ್ಬೋದು, ಅಂದರೆ ಅಮೆಝಾನ್ ಕಂಟ್ರೋಲರ್ ಇರ್ಬೋದು, ಇಲ್ಲ ಎಂಜಿನಿಕ್ಸ್ ಇರ್ಬೋದು, ಯಾವುದಾದ್ರೂ ಆಗಿರಲಿ, ಇಟ್ಸ್ ನಾಟ್ ಎನ್ ಇಶ್ಯೂ. ಆಮೇಲೆ ಈ ರೌಟಿಂಗ್ ರೂಲ್ಸ್ನ ಪ್ರಕಾರ ಸರ್ವಿಸ್ಗೆ ಹೋಗುತ್ತೆ. ಸರ್ವಿಸ್ಸು ಏನು ಮಾಡುತ್ತೆ? ಆ ಪಾಡ್. ಇಲ್ಲಿ ಸರ್ವಿಸ್ ಏನಾಗುತ್ತೆ ಅಂದರೆ ಕ್ಲಸ್ಟರ್ IP ಅಲ್ಲಿ ಇರುತ್ತೆ, ಆಯಿತಾ? ಕ್ಲಸ್ಟರ್ IP ಅಂದರೆ ಸರ್ವಿಸ್ನ ಟೈಪ್ಗಳಲ್ಲಿ ಕ್ಲಸ್ಟರ್ IP ಅನ್ನೋದು ಕೂಡ ಒಂದು. ಕ್ಲಸ್ಟರ್ IP ಏನು ಮಾಡುತ್ತೆ? ಇಂಟರ್ನಲ್ ಕಮ್ಯುನಿಕೇಷನ್ ಮಾತ್ರ ಮಾಡುತ್ತೆ. ಲೋಡ್ ಬ್ಯಾಲೆನ್ಸರ್ ಏನು ಮಾಡುತ್ತೆ? ಈ ಲೋಡ್ ಬ್ಯಾಲೆನ್ಸರ್ ಬಿಹೈಂಡ್ ದ ಸೀನ್ಸ್ ನನ್ನ ಫಸ್ಟಲ್ಲಿ ಲೋಡ್ ಬ್ಯಾಲೆನ್ಸರ್ ಇರುತ್ತೆ. ಬಿಕಾಸ್ ಆಫ್ ಇಂಗ್ರೆಸ್ ಕಂಟ್ರೋಲರ್ ಕ್ಲಸ್ಟರ್ IP ಯಲ್ಲಿರುವಂತಹ ಈ ಪಾಡ್ಗಳು. ಸೊ ಆ್ಯಂಡ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಸರ್ವಿಸಲ್ಲಿ, ಎಂಡ್ ಪಾಯಿಂಟ್ ಅಂತ. ಎಂಡ್ ಪಾಯಿಂಟ್ ಅನ್ನೋದೇನೆಂದರೆ, ಆ್ಯಸ್ ಸೂನ್ ಆಸ್ ಸರ್ವಿಸ್ ಕ್ರಿಯೇಟ್ ಮಾಡಿದ ತಕ್ಷಣ ಎಂಡ್ ಪಾಯಿಂಟ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಎಂಡ್ ಪಾಯಿಂಟ್ಸಲ್ಲಿ ಪಾಡ್ 1, ಪಾಡ್ 2 ಈ ಎರಡೂ ಪಾಡ್ಗಳ IP ಅಡ್ರೆಸ್ ಅನ್ನೋದು ಆ ಎಂಡ್ ಪಾಯಿಂಟಲ್ಲಿ ಲಿಸ್ಟ್ ಆಗುತ್ತೆ. ಆ ಎಂಡ್ ಪಾಯಿಂಟ್ ಸರ್ವಿಸ್ಗೆ ಅಟ್ಯಾಚ್ ಆಗುತ್ತೆ. ಆ ಸರ್ವಿಸ್ ರೌಟಿಂಗ್ ರೂಲ್ಸಲ್ಲಿ ಆ್ಯಡ್ ಮಾಡ್ತೀವಿ. ಆ ರೌಟಿಂಗ್ ರೂಲ್ಸ್ ಕಂಟ್ರೋಲ್ಡ್ ಬೈ ದಿಸ್ ಕಂಟ್ರೋಲರ್. ಅದರಲ್ಲಿ AWS ಕಂಟ್ರೋಲರ್ ಆಗಿರ್ಬೋದು, ಅಥವಾ ಎಂಜಿನಿಕ್ಸ್ ಕಂಟ್ರೋಲ್ ಆಗಿರ್ಬೋದು, ಎನಿಥಿಂಗ್ ಆ್ಯಸ್ ಯು ವಿಶ್, ಆಯಿತಾ? ಅಥವಾ ಕಾಂಗ್ ಆದರೂ ಆಗಿರ್ಬೋದು, ಆಯಿತಾ? ಈಗ ಈ ಥರ ಇದ್ದಾಗ 503 ಗೇಟ್ವೇ ಬಂದಾಗ ನಾನು ಏನು ಮಾಡ್ತೀನಿ? ನನ್ನ ಇಂಗ್ರೆಸ್ ಕಂಟ್ರೋಲರ್ ಲಾಗ್ಸ್, ಅಂದರೆ ಈ ಏನು ಕಂಟ್ರೋಲರ್ ಇದೆ ಈ ಕಂಟ್ರೋಲರ್ನ ಲಾಗ್ಸ್ ನಾನು ನೋಡಬೇಕಾಗತ್ತೆ. ಸೊ ದ ಫಸ್ಟ್ ಪ್ಲೇಸ್ ಟು ಚೆಕ್ ಈಸ್ ಇಂಗ್ರೆಸ್ ಕಂಟ್ರೋಲರ್ ಲಾಗ್ಸ್. ಸೊ kubectl logs-n ಇಂಗ್ರೆಸ್ ನೇಮ್ ಸ್ಪೇಸ್. ನಾರ್ಮಲಾಗಿ ಇಂಗ್ರೆಸ್ ನೇಮ್ ಸ್ಪೇಸ್ ಬರುತ್ತೆ. ನೀವು ಕಂಟ್ರೋಲನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ಇಂಗ್ರೆಸ್ ನೇಮ್ ಸ್ಪೇಸ್ ಕೂಡ ಇನ್ಸ್ಟಾಲ್ ಆಗುತ್ತೆ. ಅದಾದಮೇಲೆ ಆ ಪಾಡ್ ನೇಮ್ ಹಾಕಿದರೆ ನಿಮಗೆ ಯಾಕೆ ಎಕ್ಸಾಕ್ಟಾಗಿ ಅದು ರೀಚ್ ಆಗ್ತಾ ಇಲ್ಲ ಬೇರೆ ಪಾಡ್ಸ್ಗಳಿಗೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ವೆರಿಫೈ ದ ಸರ್ವಿಸ್ ಎಂಡ್ ಪಾಯಿಂಟ್ಸ್. ಸೊ ನಿಮಗೆ ಸರ್ವಿಸ್ ಅಂದರೆ ಏನು ಅಂತ ಗೊತ್ತಿರಬೇಕು, ಸರ್ವಿಸ್ನ ಟೈಪಲ್ಲಿ ಎಂಡ್ ಪಾಯಿಂಟ್ ಅಂದರೆ ಏನು ಅಂತಲೂ ಗೊತ್ತಿರಬೇಕು. ಎಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಈ ಪಾಡ್ ನಾರ್ಮಲಾಗಿ ಬಿಕಾಸ್ ಆಫ್ ಲೇಬಲ್ಸ್ ಇರುತ್ತಲ್ಲ ನಿಮ್ಮ ಹತ್ರ, ಡಿಪ್ಲಾಯ್ಮೆಂಟಲ್ ಲೇಬಲ್ಸ್ ಅಂತ ಇರುತ್ತಲ್ಲ, ಲೇಬಲ್ಸ್ ಯೂಸ್ ಮಾಡಿ ಸರ್ವಿಸ್ನ ನೀವು ಕ್ರಿಯೇಟ್ ಮಾಡಿದ ತಕ್ಷಣ ಆ ಪರ್ಟಿಕ್ಯುಲರ್ ಪಾಡ್ IP ಈ ಎಂಡ್ ಪಾಯಿಂಟ್ಸಲ್ಲಿ ಹೋಗಿ ರಿಜಿಸ್ಟರ್ ಆಗಿಬಿಡತ್ತೆ. ರಿಜಿಸ್ಟರ್ ಆದಮೇಲೆ ಅವೆರಡನ್ನೂ ಚೆಕ್ ಮಾಡಬೇಕು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ. ಆಮೇಲೆ ಪಾಡ್ ಹೆಲ್ತ್ ಚೆಕ್ ಮಾಡಬೇಕು. ಆಮೇಲೆ ರಿಸೋರ್ಸ್ ಯುಟಿಲೈಸೇಷನ್ ಹೇಗೆ ಅಂತ. ರಿಸೋರ್ಸ್ ಯುಟಿಲೈಸೇಷನ್ ಹೆಂಗೆ ತಿಳ್ಕೊಳ್ತೀರ ಅಂದರೆ kubectl ಟಾಪ್ ಪಾಡ್ ಆ್ಯಂಡ್ ಪಾಡ್ ನೇಮ್. ಇಲ್ಲಿ ಟಾಪ್ ಪಾಡ್ ಅಂತ ಹಾಕಿದ್ದೀನಿ ಅಂದರೆ ಈಗ ಇದು ಕೆಲವೊಮ್ಮೆ ವರ್ಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಕುಬರ್ನೆಟಿಸ್ ಎನ್ವೈರ್ಮೆಂಟಲ್ಲಿ ಮೆಟ್ರಿಕ್ ಸರ್ವರ್ ಅನ್ನೋ ಒಂದು ಅಂದರೆ ಆಪ್ಷನ್ನ ನಾವು ಎನೇಬಲ್ ಮಾಡಿರಬೇಕು. ನೀವೇನಾದರೂ ಈ ಕೇಸ್ ಯೂಸ್ ಮಾಡ್ತಾರೆ ಮೆಟ್ರಿಕ್ ಕ್ಲಸ್ಟರ್ ಅನ್ನೋದನ್ನು ಎಕ್ಸ್ಟ್ರಾ ಎನೇಬಲ್ ಆಗಿ ಆ್ಯಡ್ ಆನ್ ಆಗಿ ಯೂಸ್ ಮಾಡ್ತೀವಿ. ಅದನ್ನು ಇನ್ಸ್ಟಾಲ್ ಮಾಡಿ ಆಮೇಲೆ ರೆಡಿನೆಸ್ ಪ್ರೋಬ್ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಅದಾದಮೇಲೆ ಅಪ್ಲಿಕೇಶನ್ ಲಾಗ್ಸ್ ಹೆಂಗೆ ಅಪ್ಲಿಕೇಶನ್ ಲಾಗ್ಸ್ ಚೆಕ್ ಮಾಡಿದ್ರೆ ಅವಾಗ ವಿಲ್ ಗೆಟ್ ಟು ನೋ ದಟ್ ಯಾಕೆ 502 ಎರರ್ ಬರ್ತಾ ಇದೆ ಅಥವಾ 502 ಬ್ಯಾಡ್ ಗೇಟ್ವೇ ಆಗ್ತದೆ. ಸೊ ಒಂದು 502 ಬ್ಯಾಡ್ ಗೇಟ್ವೇ ಅಂತ ಹೇಳಿದ್ರೆ, ಸೊ ಈ 4 ಅಥವಾ 5 ಸ್ಟೆಪ್ಸ್ಗಳನ್ನ ಹೇಳಿದ್ರೆ ಯುವರ್ ಟ್ರಬಲ್ ಶೂಟ್ ಇಸ್ ಕಂಪ್ಲೀಟ್. ಈವನ್ ನಾಳೆ ನೀವು ಆರ್ಗನೈಸೇಷನ್ಸ್ಗೆ ಹೋದಾಗ ನಿಮ್ಗೆ ಏನಾದರೂ ಈ ಥರ ಇಶ್ಯೂ ಬಂದರೆ ಫಸ್ಟ್ ಪ್ಲೇಸ್ ಟು ಚೆಕ್ ಈಸ್ ಇಂಗ್ರೆಸ್ ಕಂಟ್ರೋಲರ್, ಸೆಕೆಂಡ್ ಈಸ್ ಸರ್ವಿಸ್ ಮತ್ತು ಎಂಡ್ ಪಾಯಿಂಟ್ಸ್ನ ಚೆಕ್ ಮಾಡಬೇಕು, ಮತ್ತು ಪಾಡ್ ಹೆಲ್ತ್ ಮತ್ತು ರಿಸೋರ್ಸ್ನ ಚೆಕ್ ಮಾಡಬೇಕು, ಆ್ಯಂಡ್ ಚೆಕ್ ದ ರೆಡಿನೆಸ್ ಪ್ರೋಬ್ ಅಂತ ಅಪ್ಲಿಕೇಶನ್ ಲಾಗ್, ಆಯಿತಾ? ನಿಮ್ಗೇನಾದರೂ ಇದ್ರ ಮೇಲೆ ಅಂದರೆ ಈಗ ನಾನು
ಥಿಯರಿಟಿಕಲಾಗಿ ಆನ್ಸರ್ ಮಾಡ್ತೇನೆ. ನಿಮ್ಗೇನಾದರೂ ಇದಕ್ಕೆ ಪ್ರಾಕ್ಟಿಕಲಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ನೋಡಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಡೆಫಿನೆಟಾಗಿ ನಾನು ಇದನ್ನು ಲೈಕ್ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಈ ಎರರ್ನ 502 ಮಾಡಿ ಇಂಗ್ರೆಸಿಂದ ಹೇಗೆ ಟ್ರಾಫಿಕ್ ಹೋಗುತ್ತೆ ಆ್ಯಂಡ್ ಟ್ರಾಫಿಕ್ ಹೋದಾಗ ಎಲ್ಲಿ ಏನು ಸ್ಟಕ್ ಆಗುತ್ತೆ ಅನ್ನೋದನ್ನು ನಾನು ಡೀಟೇಲಾಗಿ ಅಲ್ಲಿ ಹೇಳ್ತೀನಿ. ಆ್ಯಂಡ್ ಹೌ ಡು ಯು ಪ್ರಿವೆಂಟ್ ಅ ಬ್ಯಾಡ್ ಕಾನ್ಫಿಕ್ಸ್? ಸಿಕ್ಸ್ ಕ್ವಶನ್, ಹೌ ಡು ಯು ಪ್ರಿವೆಂಟ್ ಅ ಬ್ಯಾಡ್ ಕಾನ್ಫಿಕ್ಸ್ ಫ್ರಮ್ ರೀಚಿಂಗ್ ದ ಪ್ರೊಡಕ್ಷನ್? ಅಂದರೆ ನಿಮ್ಮ ಎನ್ವಾಮೆಂಟಲ್ಲಿ ಸಪೋಸ್ ನಾನೇನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಅಥವಾ ಇಂಡನೇಷನ್ ಕರೆಕ್ಟಾಗಿ ಇಲ್ದೇ ಡೈರೆಕ್ಟಾಗಿ ನಾನು ಡಿಪ್ಲಾಯ್ ಮಾಡಿಬಿಡ್ತೀನಿ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅನ್ನೋದು ಕ್ವಶನ್. ಸೊ ಆವಾಗ ನಾವು ನಾರ್ಮಲಾಗಿ ಲೆಫ್ಟ್ ಶಿಫ್ಟ್ ಸ್ಟ್ರಾಟಜಿ ಅನ್ನೋದೊಂದಿರುತ್ತೆ. ನೀವು ಆ್ಯಸ್ ಸೂನ್ ಎಸ್ ಕಮಿಟ್ ಮಾಡಿದ ತಕ್ಷಣ ನಿಮಗೆ ಲೈಕ್ ಅಲ್ಲೇ ಸ್ಕ್ಯಾನ್ ಆಗಿ ಫೇಲ್ ಆಗಬೇಕು, ನಿಮ್ಮ ಪೈಪ್ಲೈನಲ್ಲೇ ಫೇಲ್ ಆಗಬೇಕು. ಇದನ್ನೇ ಲೆಫ್ಟ್ ಶಿಫ್ಟ್ ಸ್ಟ್ರಾಟಜಿ. ಫ್ರಮ್ ದ ಕಮಿಟ್ ಪಾಯಿಂಟ್ ಇಟ್ ಸೆಲ್ಫ್ ಇದು ಹೋಗಬೇಕು. ಅದಕ್ಕೆ ಏನೇನೆಲ್ಲ ಮಾಡ್ಬೋದು ದಟ್ ಈಸ್ ಒನ್ ವೇ. ಸೆಕೆಂಡ್ ಥಿಂಗ್ ಏನು ಮಾಡಬೇಕು ಅಂತ ಹೇಳಿದ್ರೆ ಲಿಂಟಿಂಗ್ ಮಾಡಬೇಕು. ಲಿಂಟಿಂಗ್ ಅಂತ ಹೇಳಿದ್ರೆ ಆ YAML ಕರೆಕ್ಷನ್ಸ್ ಅಷ್ಟೇ. ಸೊ ಅದಕ್ಕೆ YAML ಲಿಂಟಿಂಗ್ ಅಂದಿರುತ್ತೆ, ಮತ್ತು ಕ್ಯುಬರ್ನೆಟಿಸ್ ಸ್ಕೀಮಾ ವ್ಯಾಲಿಡೇಷನ್ ಇರುತ್ತೆ, ಆ್ಯಂಡ್ ಪಾಲಿಸಿ ಆ್ಯಸ್ ಎ ಕೋಡ್. ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಪಾಲಿಸಿ ಆ್ಯಸ್ ಎ ಕೋಡ್ ಅಂತ ಹೇಳಿದ್ರೆ ನೀವೇನಾದರೂ ಡೆವ್ಸೆಕಾಪ್ಸ್ ಅಂತ ಒಂದು ಕಾನ್ಸೆಪ್ಟ್ ಕೇಳಿದ್ರೆ ಅದರಲ್ಲಿ ನಾವೇನು ಮಾಡ್ತೀವಿ, ಒಂದು ಪೈಪ್ಲೈನಲ್ಲಿ ಈ ರೂಲ್ಸ್ ಇರುತ್ತೆ. ಆ ರೂಲ್ಸ್ ಅಂದರೆ ಲೈಕ್ ಓಪಾ ಕಾನ್ಫ್ಟೆಸ್ ರೂಲ್ಸ್ ಅಂತ ಇರುತ್ತೆ. ಓಕೆ, ಸೊ ತೋರಿಸ್ತೀನಿ ನಿಮಗೆ. ಲೆಟ್ ಮೀ ಶೋ ಯು ದ್ಯಾಟ್ ರೂಲ್ ತೋರಿಸ್ತೀನಿ ನಿಮಗೆ, ಆಮೇಲೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಒನ್ ಸೆಕೆಂಡ್. ಸೊ ನಿಮ್ಗೆ ಜಸ್ಟ್ ಈ ರೂಲ್ಸ್ ಗೊತ್ತಾದರೆ ನಿಮಗೆ ಆಮೇಲೆ ಯುಲ್ ಗೆಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಈ ಓಪಾ ಕಾನ್ಫ್ಟೆಸ್ ಅಂತ ರೂಲ್. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ಇದೆಲ್ಲ ಡಾಕರ್ ಸೆಕ್ಯೂರಿಟಿ ಪ್ರಾಕ್ಟೀಸಸ್. ನಾರ್ಮಲಾಗಿ ಈ ಥರ ರೂಲ್ ಬರಿತೀವಿ. ನಿಮ್ಮ ಡಾಕರ್ ಫೈಲಲ್ಲಿ ಸೀಕ್ರೆಟ್ ಫೈಲ್ಸ್ ಇರಬಾರ್ದು, ಮಲ್ಟಿ ಸ್ಟೇಜ್ ಯೂಸ್ ಮಾಡಬೇಕು, ಕರ್ಲ್ ಯೂಸ್ ಮಾಡಬಾರ್ದು, ಈ ಥರ. ಈಗ ನಾವು ಈ ಥರ ರೂಲ್ಸ್ಗಳನ್ನ ಸೆಟ್ ಮಾಡ್ತೀವಿ. ಇದನ್ನು ಪಾಲಿಸಿ ಆಸ್ ಕೋಡ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಈ ಪಾಲಿಸಿನ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ನನ್ನ ಪೈಪ್ಲೈನಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನನ್ನ ಪೈಪ್ಲೈನಲ್ಲಿ ಆ್ಯಡ್ ಮಾಡೋದು ಹೇಗೆ ಅಂತಂದರೆ, ಈ ಥರ ಪೈಪ್ಲೈನಲ್ಲಿ ಆ್ಯಡ್ ಮಾಡಿರ್ತೀನಿ. ಐ ಶೋ ದಟ್ ಪೈಪ್ಲೈನ್. ಓಕೆ, ಸೊ ಸಪೋಸ್ ಓಕೆ, ಇಲ್ಲಿ ನೋಡಿ ಒಂದು ಸಿಂಪಲ್ ಪೈಪ್ಲೈನ್ ನೋಡಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ವೇರ್ ಇಸ್ ಜೆಂಕಿನ್ಸ್ ಫೈಲ್. ಸೊ ಇದರಲ್ಲಿ ಇದೆಲ್ಲ ಅನಾಲಿಸಿಸ್ ಆದಮೇಲೆ ಇಲ್ಲಿ ನೋಡಿ ಈ ಥರ ನಾವು ಇದು ಮಾಡ್ತೀವಿ. ಈ ಸ್ಟೇಜಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ನಿಮ್ಮ ಡಾಕರ್ ಫೈಲ್ ಅಥವಾ ನಿಮ್ಮ ಕುಬರ್ನೆಟಿಸ್ ಫೈಲ್ ಏನಾದರೂ ಮಿಸ್ಕಾನ್ಫಿಗರೇಷನ್ಸ್ ಅಥವಾ ನಾವು ಡಿಫೈನ್ ಮಾಡಿರುವಂತಹ ರೂಲ್ ಇಲ್ಲದೆ ಏನಾದರೂ ಮೂವ್ ಆಗ್ತಿದ್ರೆ ನನ್ನ ಪೈಪ್ಲೈನೇ ಬ್ರೇಕ್ ಆಗುತ್ತೆ. ಇದು ಡಿಪ್ಲಾಯ್ ಮಾಡೋದಿಲ್ಲ. ಅರ್ಥ ಆಯಿತಾ? ಸೊ ಈ ಥರ ಓಪಾ ಕಾನ್ಫ್ಟೆಸ್ ಓಪನ್ ಪಾಲಿಸಿ ಏಜೆಂಟ್ ರೂಲ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿ ಬರುತ್ತೆ. ಆಯಿತಾ? ಸೊ ಇದು ಪಾಲಿಸಿ ಆಸ್ ಕೋಡ್. ಹಾಗೆಯೇ ಇಲ್ಲ ಅಂತಂದರೆ ಗಿಟಾಪ್ಸ್ ಯೂಸ್ ಮಾಡ್ಬೋದು, ಇಲ್ಲ ಸ್ಟೇಜಿಂಗ್ ಅಥವಾ ಲೋವರ್ ಎನ್ವಾಮೆಂಟ್ಸಲ್ಲಿ ನಾವು ರಿವ್ಯೂ ಮಾಡಬಹುದು. ಆ್ಯಂಡ್ ಅಡ್ಮಿಷನ್ ಕಂಟ್ರೋಲ್ಸ್ ಅಂದರೆ ಲೈಕ್ ಈ ವೆಬ್ ಬುಕ್ಸು, ಈ ಥರ ಓಪಾ ಗೇಟ್ ಕೀಪರ್, ಈ ಥರದನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಪ್ರೊಡಕ್ಷನ್ ಎನ್ವಾಮೆಂಟ್ಗೆ ಹೋಗೋ ರಾಂಗ್ ಕಾನ್ಫಿಗರೇಷನ್ಸ್ಗಳನ್ನ ನಾವು ಪುಷ್ ಮಾಡ್ಬೋದು. ಆ್ಯಂಡ್ ಅಂದರೆ ಲೈಕ್ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ. ಆ್ಯಂಡ್ ಹೌ ವುಡ್ ಯು ಎನ್ಶೋರ್ ಝೀರೋ ಡೌನ್ ಟೈಮ್ ಡಿಪ್ಲಾಯ್ಮೆಂಟ್ ಡ್ಯೂರಿಂಗ್ ದ ಕ್ರಿಟಿಕಲ್ ಅಪ್ಡೇಟ್? ಝೀರೋ ಡೌನ್ ಟೈಮ್ ಅಂತ ಹೇಳಿದ್ರೆ ನಿಮ್ಮ ಅಪ್ಲಿಕೇಶನ್ ಯಾವಾಗಲೂ ಕೂಡ ಅಪ್ಪಲ್ಲಿರಬೇಕು ಅನ್ನೋದೇ ಕಾನ್ಸೆಪ್ಟ್. ಆಯಿತಾ? ಹಾಗಾದರೆ ಇದು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ನಾರ್ಮಲಾಗಿ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ. ನಾವು ಡಿಪ್ಲಾಯ್ಮೆಂಟ್ ಸ್ಟ್ರಾಟಜಿ ಅಂತ ಮಾಡಿದಾಗ ರೋಲಿಂಗ್ ಅಪ್ಡೇಟ್ ಇರುತ್ತೆ, ಆ್ಯಂಡ್ ಕೆನರಿ ಇರುತ್ತೆ, ಬ್ಲೂ ಗ್ರೀನ್ ಇರುತ್ತೆ, ಮತ್ತು ರೆಡಿನೆಸ್ ಮತ್ತು ಲೈವ್ಲಿನೆಸ್ ಪ್ರೋಬ್ನ ನೀಟಾಗಿ ಹಾಕಿರಬೇಕು, ಅಂದರೆ ಲೈಕ್ ಆ್ಯಡ್ ಮಾಡಿರಬೇಕು, ಪಾಡ್ ಅಫಿನಿಟಿನ ಆ್ಯಡ್ ಮಾಡಿರಬೇಕು. ಸೊ ಈ ಥರ 4 ಸ್ಟೆಪ್ಸ್ಗಳು ನಾವು ಆ್ಯಡ್ ಮಾಡಿದಾಗ ನಮಗೇನಾಗುತ್ತೆ, ಝೀರೋ ಡೌನ್ ಟೈಮ್. ರೋಲಿಂಗ್ ಅಪ್ಡೇಟ್ ಅಂತ ಹೇಳಿದ್ರೆ ಲೈಕ್ ಫ್ರೀಕ್ವೆಂಟಾಗಿ ಒಂದು ಪಾಡ್ ಡಿಲೀಟ್ ಮಾಡುತ್ತೆ, ಇನ್ನೊಂದು ಪಾಡ್ ಕ್ರಿಯೇಟ್ ಮಾಡುತ್ತೆ. ಸಪೋಸ್ ಅದು ಆ ಪ್ರಾಬ್ಲಮ್ ಆದರೆ ರಿಮೈನಿಂಗ್ 3 ಪಾಡ್ಸ್ ಏನಿರುತ್ತೆ ಆ ಸ್ಟ್ರಾಟಜಿ ಹಾಗೆ ಇರುತ್ತೆ. ಸಿಮಿಲರ್ಲಿ ಬ್ಲೂ ಗ್ರೀನ್ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಒಂದು ವರ್ಷನ್ ಅಂದರೆ ಲೈಕ್ 2 ವರ್ಷನ್ ಆಗುತ್ತೆ. ಇಲ್ಲಿ ಒಂದು ವರ್ಷನ್ ಬ್ಲೂ, ಇನ್ನೊಂದು ವರ್ಷನ್ ಗ್ರೀನ್. ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಲೂ ಈಸ್ ಯುವರ್ ಕರೆಂಟ್ ವರ್ಷನ್, ಗ್ರೀನ್ ಈಸ್ ಯುವರ್ ಔಟ್ಡೇಟೆಡ್ ಲೈಕ್ ನ್ಯೂ ವರ್ಷನ್ ಅಂತ. ಇವಾಗ ನ್ಯೂ ವರ್ಷನ್ ಅಪ್ ಆದಮೇಲೆ ಈ ಗ್ರೀನ್ ವರ್ಷನ್ ಅಪ್ ಆಗಿ ಬ್ಲೂ ವರ್ಷನ್ ಡೌನ್ ಆಗುತ್ತೆ. ಸೊ ಬ್ಲೂ ಗ್ರೀನ್ ಅಂತ ಹೇಳ್ತೀವಿ. ಜಸ್ಟ್ ನಾನು ನಿಮ್ಗೆ ಒಂದು ಥಿಯರಿಟಿಕಲಾಗಿ ಹೇಳ್ತೇನೆ. ಅಂದರೆ ಒಂದು 10 ಪಾಡ್ ಇದೆ ಅಂತಂದರೆ ಫಸ್ಟು ಆ 10 ಪಾಡು ಒಂದು ಎನ್ವಾಮೆಂಟಿಗೆ ಹೋಗುತ್ತೆ, ಸೆಕೆಂಡ್ 10 ಪಾಡೂ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದು ಅಪ್ಪ ಆದಮೇಲೆ ನನ್ನ ಟ್ರಾಫಿಕ್ ಏನಾಗುತ್ತೆ, ಈ 1
ಪಾಡಿಂದ ಅಂದರೆ ಬ್ಲೂಯಿಂದ ಗ್ರೀನ್ಗೆ ಡೈರೆಕ್ಟಾಗಿ ಹೋಗುತ್ತೆ ಅಂತ. ಅದು ಬ್ಲೂ ಗ್ರೀನ್. ಕೆನರಿ ಅಂತಂದರೆ ಏನಪ್ಪ ಅಂದರೆ, ಲೆಟ್ಸೆ ನನ್ನ ಹತ್ರ ಒಂದು ಪಾಡ್ ಇದೆ, ಆ ಪಾಡ್ಗೆ ಲೆಟ್ಸೆ ಒಂದೇ ಒಂದು ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ. ಇವಾಗ ನಾನು ಡಿಪ್ಲಾಯ್ಮೆಂಟ್ ಮಾಡಿದಾಗ ಆ ಒಂದು ಪಾಡ್ ಏನಿತ್ತಲ್ಲ, ಸೊ ಈಗ ಲೆಟ್ಸ್ ಗೋ ಹಿಯರ್. ಈಗ ನನ್ನ ಹತ್ರ ಒಂದು ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ, ಇದು ಪಾಡ್. ಈ ಪಾಡ್ಗೆ ಕೆನರಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಫಸ್ಟು 10% ಆಫ್ ದಿ ಟ್ರಾಫಿಕ್ನ ಇದಕ್ಕೆ ಶಿಫ್ಟ್ ಮಾಡುತ್ತೆ, ಇನ್ನೊಂದು ಪಾಡ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಇದು ನ್ಯೂ ವರ್ಷನ್, ಇದು ವರ್ಷನ್ 1, ಇದು ವರ್ಷನ್ 2. ಈಗ ಏನಾಗುತ್ತೆ, ಈ ಪಾಡ್ಗೆ 10% ಆಫ್ ದ ಟ್ರಾಫಿಕ್ ಅಂದರೆ ಲೈಕ್ ಇದು ನಾರ್ಮಲಾಗಿ ಹೋಗ್ತಿರುತ್ತೆ, 100% ಟ್ರಾಫಿಕ್ ಹೋಗ್ತಿರುತ್ತೆ. ಈಗ ಏನು ಮಾಡುತ್ತೆ, ಆಫ್ಟರ್ ದ ಡಿಪ್ಲಾಯ್ಮೆಂಟ್ ಇದಕ್ಕೆ 10% ಆಫ್ ದಿ ಟ್ರಾಫಿಕ್ನ ಇದಕ್ಕೆ ಕಳಿಸುತ್ತೆ, 90% ಆಫ್ ದ ಟ್ರಾಫಿಕ್ ಇಲ್ಲಿಗೆ ಹೋಗುತ್ತೆ. ಆಮೇಲೆ ಈ 10% ಆಫ್ ದ ಟ್ರಾಫಿಕ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದೆ ಅಂತಂದರೆ ಕೆನರಿ ಏನು ಮಾಡುತ್ತೆ, ಈಗ ಮತ್ತೆ ಇದಕ್ಕೆ ಒಂದು 70% ಇಟ್ಕೊಳ್ಳುತ್ತೆ, ಇದಕ್ಕೆ 30% ರಿಕ್ವೆಸ್ಟ್ ಕಳಿಸುತ್ತೆ. ಅವಾಗೂ ಕೂಡ ಸ್ಯಾಟಿಸ್ಫೈ ಆಗ್ತದೆ, ಅಂದರೆ ಲೈಕ್ ವರ್ಕ್ ಆಗ್ತಿದೆ ಅಂದಾಗ ದೆನ್ ಅಗೇನ್ ಏನು ಮಾಡುತ್ತೆ, ಇಲ್ಲಿ 30% ಕೊಡುತ್ತೆ, ಇಲ್ಲಿ 70% ಕೊಡುತ್ತೆ. ಅವಾಗೂ ಕೂಡ ನನ್ನ ಪಾಡ್ ಅಪ್ಪಿದೆ ಅಂದರೆ ಅಗೇನ್ ಇದು 0, ಇದು 100, ಆಮೇಲೆ ಈ ಪಾಡ್ನ ಟರ್ಮಿನೇಟ್ ಮಾಡುತ್ತೆ. ಸೊ ಅದು ಕೆನರಿ. ಬ್ಲೂ ಗ್ರೀನ್ ಅಂತ ಹೇಳಿದ್ರೆ, ಬ್ಲೂ ಗ್ರೀನ್ ಈಸ್ ನಥಿಂಗ್ ಬಟ್ ಸಿಂಪಲ್ ಈ ಥರ. ಒಂದು ಸೆಕೆಂಡ್. ಓಕೆ, ಸೊ ಬ್ಲೂ ಗ್ರೀನ್ ಏನಂತ ಹೇಳಿದ್ರೆ, ಲೆಟ್ಸೆ ಈಗ ನನ್ನ ಹತ್ರ ಪಾಡ್ ಇದೆ, ಇದೊಂದು ಪಾಡ್ ಇದೆ ಅಂದರೆ ಅಂಟಿಲ್ ಅನ್ಲೆಸ್ ಇದು. ಓಕೆ, ಲೆಟ್ಸ್ ಟೇಕ್ ಒನ್ ಮೋರ್. ಓಕೆ, ಈ ಥರ 2 ಪಾಡ್ ಇದೆ. ಸೊ ಇದು ಬ್ಲೂ, ಸೊ ಇಲ್ಲೊಂದು ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ 2 ಪಾಡ್ ಇದೆ ಆ್ಯಂಡ್ ಇಲ್ಲೂ ಕೂಡ 2 ಪಾಡ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಅಂಟಿಲ್ ಇದು ಕೂಡ ಇರುತ್ತೆ. ಓಕೆ, ಇವೆರಡೂ ಇರುತ್ತೆ. ಇವಾಗ ಟ್ರಾಫಿಕ್ ಇಲ್ಲಿಗೆ ಹೋಗ್ತಾ ಇರುತ್ತೆ. ಕಂಪ್ಲೀಟಾಗಿ ಈ ಪಾಡ್ ಅಪ್ಪಾಗಿ ಈ ಪಾಡ್ಗಳು ಸ್ಟೇಬಲ್ ಆದಮೇಲೆ ಟ್ರಾಫಿಕ್ ಏನು ಮಾಡುತ್ತೆ, ಡೈರೆಕ್ಟಾಗಿ ಇದಕ್ಕೆ ಸ್ವಿಚ್ ಮಾಡುತ್ತೆ. ಸ್ವಿಚ್ ಮಾಡಿ ಸ್ಟೇಬಲ್ ಆದಮೇಲೆ ಈ ಒಂದು ಡಿಲೀಟ್ ಮಾಡುತ್ತೆ. ಆಯಿತಾ, ಇದು ಬ್ಲೂ ಗ್ರೀನ್. ಓಕೆ, ಸೊ ಬ್ಲೂ ಗ್ರೀನ್ ಆಯ್ತಲ್ಲ. ಹಾಗೆ ನಾವು ಈ ಥರ ಡಿಪ್ಲಾಯ್ಮೆಂಟ್ ಸ್ಟ್ರಾಟಜೀಸ್ ಯೂಸ್ ಮಾಡಿಕೊಂಡು ವಿ ಮೇಕ್ ಶ್ಯೂರ್ ದಟ್ ನಾವು ಮಾಡೋ ಡಿಪ್ಲಾಯ್ಮೆಂಟ್ 0 ಡೌನ್ ಟೈಮ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗೆಯೇ ಹೆಲ್ಮ್ ಡಿಪ್ಲಾಯ್ಮೆಂಟ್ ಫೇಲ್ ಆಯಿತು ಅಂತ ಅಂದ್ಕೊಂಡ್ರೆ, ಓಕೆ, ಹೆಲ್ಮ್ ಡಿಪ್ಲಾಯ್ಮೆಂಟ್ ಫೇಲ್ ಆಯಿತು ಡ್ಯೂ ಟು ಇನ್ಸಫಿಷಿಯಂಟ್ ಕ್ಲಸ್ಟರ್ ರಿಸೋರ್ಸ್. ಏನು ಮಾಡಬೇಕು, ಎರರ್ನ ಅನಲೈಸ್ ಮಾಡಬೇಕು. ಹೆಲ್ಮ್ ಅಪ್ಗ್ರೇಡ್ ಆಗಿದಾಗ ಏನು ಫೇಲ್ ಆಗ್ತದೆ, ಗೆಟ್ ಪಾಡ್ಸ್ ಆಗಿದಾಗ ಪೆಂಡಿಂಗ್ ಇದೆ ಅಂತಂದರೆ ಡಿಸ್ಕ್ರೈಬ್ ಮಾಡಬೇಕು. ಡಿಸ್ಕ್ರೈಬ್ ಮಾಡಿದಾಗ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ, ಈ ಥರ ಇನ್ಸಫಿಷಿಯಂಟ್ CPU ಮೆಮೊರಿ ಆ ಥರ ಏನಾದರೂ ಬರುತ್ತೆ. ಆವಾಗ ಆ ನೋಡ್ನ ಡಿಸ್ಕ್ರೈಬ್ ಮಾಡಿಬಿಟ್ಟು ಟಾಪ್ ನೋಟ್ಸ್ ಅಂತ ಹಾಕಿದಾಗ ಆ ರಿಸೋರ್ಸ್ ಯುಟಿಲೈಸೇಷನ್ ಗೊತ್ತಾಗುತ್ತೆ ನಿಮ್ಗೆ ಏನು ಆಗ್ತದೆ ಅಂತ. ಆವಾಗ ಹೋಗಿ values.yml ಅಲ್ಲಿ ನಾವು ರಿಸೋರ್ಸ್ನ ಟ್ವೀಕ್ ಮಾಡಿ ಅಲ್ಲಿ ಮತ್ತೆ ಇನ್ನೊಮ್ಮೆ ರಿಲೀಸ್ ಮಾಡಿದ್ರೆ ನಮ್ಮ ಹೆಲ್ಮ್ನ ಆಟೋಮೆಟಿಕ್ಕಾಗಿ ಇದಾಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಯೂಸ್ ಪ್ರಿಯಾರಿಟಿ ಕ್ಲಾಸ್ ಅಂತ ಇದೆ. ಇಲ್ಲಿ ಪ್ರಿಯಾರಿಟಿ ಕ್ಲಾಸ್ ಅಂತ ಹೇಳಿದ್ರೆ, ಲೆಟ್ಸೆ ನಿಮ್ಮ ಹತ್ರ ಒಂದು ಪಾಡ್ ಇದೆ ಅಂತಂದರೆ, ಈಗ ಪ್ರಿಯಾರಿಟಿ ಕ್ಲಾಸ್ನ ಅರ್ಥ ಏನಪ್ಪ ಅಂತಂದರೆ, ಓಕೆ, ಕುಬರ್ನೆಟೀಸಲ್ಲಿ ಇದೊಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಏನಪ್ಪ ಪ್ರಿಯಾರಿಟಿ ಅಂತ ಹೇಳಿದ್ರೆ, ಸಪೋಸ್ ನನ್ನ ಹತ್ರ ಒಂದು ಪಾಡ್ ಇದೆ, ಆಯಿತಾ, ದಿಸ್ ಇಸ್ ಮೈ ಪಾಡ್. ಓಕೆ, ಇವೆರಡೂ ಕೂಡ ಒಂದು ಎನ್ವೈರ್ಮೆಂಟಲ್ಲಿ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ಪಾಡ್ 1, ಇದು ಪಾಡ್ 2 ಆ್ಯಂಡ್ ಇದು ಕೂಡ ಒಂದು ಪಾಡ್ 3. ಈಗ ಈ ನೋಡಲ್ಲಿ 3 ಪಾಡ್ನೇ ಅಕ್ಸೆಪ್ಟ್ ಮಾಡೋಕ್ಕೆ ಕೆಪಾಸಿಟಿ ಇರೋದು ಈ ನೋಡ್ಗೆ. ದಿಸ್ ಈಸ್ ಮೈ ನೋಡ್. ಈ ನೋಡಲ್ಲಿ ಓನ್ಲಿ 3 ಪಾಡ್ ಮಾತ್ರ ಅಕ್ಸೆಪ್ಟ್ ಮಾಡೋ ಕೆಪಾಸಿಟಿ ಇದೆ. ಈಗ ಏನಾಗುತ್ತೆ, ಈ ಪಾಡ್ ಬಂದುಬಿಟ್ಟು ಲೈಕ್ ಡೆವ್ ಎನ್ವೈರ್ಮೆಂಟ್ದು, ಈ ಪಾಡ್ ಬಂದುಬಿಟ್ಟು QA ಎನ್ವೈರ್ಮೆಂಟ್ದು, ಈ ಪಾಡ್ ಬಂದುಬಿಟ್ಟು ಪ್ರೊಡಕ್ಷನ್ದು ಅಥವಾ ಪ್ರೀ ಪ್ರೊಡಕ್ಷನ್ ಅಂತ ಅಂದ್ಕೊಳ್ಳೋಣ. ಇವಾಗ ನಾನೇನಾದರೂ ಈ ಪರ್ಟಿಕ್ಯುಲರ್ ನೋಡಲ್ಲಿ ಪ್ರಾಡ್ ನೋಡ್ನ ಅಂದರೆ ಪ್ರೊಡಕ್ಷನ್ ಪಾಡ್ನ ಶೆಡ್ಯೂಲ್ ಮಾಡಿದ್ರೆ, ಈಗ ಏನು ಮಾಡುತ್ತೆ ಗೊತ್ತಾ, ಇಲ್ಲಿ ಇದನ್ನು ಪ್ರಿಯಾರಿಟಿ ಕ್ಲಾಸ್ ಸೆಟ್ ಮಾಡಿದರೆ, ಪ್ರಿಯಾರಿಟಿ 1 ಅಂತ ಸೆಟ್ ಮಾಡಿದರೆ, ಇದರಲ್ಲಿ ಲೋ ಪ್ರಿಯಾರಿಟಿ ಯಾವುದು, ಲೆಟ್ಸ್ ಎ ಡೆವ್ ಪಾಡ್ ಇದೆ, ಇದನ್ನು ಡಿಲೀಟ್ ಮಾಡಿಬಿಟ್ಟು ಇದು ಹೋಗಿ ಈ ಪ್ರೊಡಕ್ಷನ್ ಪಾಡ್ ಹೋಗಿ ಇಲ್ಲಿ ಕೂತ್ಕೊಳ್ಳುತ್ತೆ. ಇದು ಪ್ರಿಯಾರಿಟಿ ಕ್ಲಾಸ್. ಇದನ್ನು ನಾವು ಎಕ್ಸ್ಕ್ಲೂಸಿವ್ಲಿ ಡಿಫೈನ್ ಮಾಡಬೇಕಾಗತ್ತೆ ನಮ್ಮ ಮ್ಯಾನಿಫೆಸ್ಟ್ ಫೈಲ್ಸಲ್ಲೆಲ್ಲ, ಆಯಿತಾ. ಹಾಗಿರುತ್ತೆ. ಹೌ ಡು ಯು ಶೇರ್ ಹೆಲ್ಪ್ ಇಂಟರ್ನಲ್ಲಿ ಅಂತ ಬಂದಾಗ, ನಾವು ಚಾರ್ಟ್ ಮ್ಯೂಸಿಯಂ, ಹಾರ್ಬರ್ ಮತ್ತು ಕ್ಲೌಡ್ ಪ್ರೊವೈಡರ್ ರಿಜಿಸ್ಟ್ರಿ ಈ ಥರದ್ದೆಲ್ಲ ಇರುತ್ತೆ, ಆಯಿತಾ. ಇಲ್ಲ ಅಂತಂದರೆ ಡೈರೆಕ್ಟಾಗಿ ECRಲ್ಲೂ ಕೂಡ ನಾವು ಶೇರ್ ಮಾಡ್ಬೋದು ಅಂತ ಹೇಳ್ಬೋದು. ಹೇಗೆ ಶೇರ್ ಮಾಡ್ತೀರಾ, ಹೆಲ್ಮ್ ರೆಪೋ, ಆ್ಯಡ್ ಇಂಟರ್ನಲ್, ಹೆಲ್ಮ್ ಸರ್ಚ್, ಈ ಥರ ಕಮಾಂಡ್ಸ್ಗಳಿದ್ದಾವೆ, ನೀವು ಯು ಕ್ಯಾನ್ ಟ್ರೈ ಇಟ್. ಆ್ಯಂಡ್ ಅದೇ ರೀತಿ ವಾಟ್ ಈಸ್ ಹೆಲ್ಮ್ ಚಾರ್ಟ್ ಟೆಸ್ಟಿಂಗ್ ಅಂತ ಕೇಳಿದ್ರೆ, ಹೆಲ್ಮ್
ಟೆಸ್ಟಿಂಗ್ ಅಂತ ಹೇಳಿದ್ರೆ ಲೈಕ್ ಬೇಸಿಕಲಿ ಇಲ್ಲಿದೆ ನೋಡಿ. ಸೊ ಹೆಲ್ಮ್ ಟೆಸ್ಟಿಂಗ್ ಪ್ರೊವೈಡ್ಸ್ ಅ ವೇ ಟು ರನ್ ಟೆಸ್ಟ್ ಕಂಟೈನರ್ಸ್ ವಿತಿನ್ ಯುವರ್ ರಿಲೀಸಸ್ ಟು ವೆರಿಫೈ ಯುವರ್ ಅಪ್ಲಿಕೇಶನ್ ಇಸ್ ವರ್ಕಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಅಂತ. ಅಂದರೆ ಬಿಫೋರ್ ಡಿಪ್ಲಾಯಿಂಗ್ ಇಟ್ ಟೆಸ್ಟ್ ಕಂಟೈನರ್ಸ್ ಆಗಿ ಕ್ರಿಯೇಟ್ ಮಾಡಿ ಅಪ್ಲಿಕೇಶನ್ ವರ್ಕ್ ಆಗ್ತಿದೆ ಇಲ್ವಾ ಅಂತ ಚೆಕ್ ಮಾಡೋದೇ ಹೆಲ್ಮ್ ಟೆಸ್ಟಿಂಗ್ ಅಂತ ಕರಿತೀವಿ. ಅದರಲ್ಲಿ ಹೇಗೆ ಟೆಸ್ಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಈ ಥರ ಟೆಸ್ಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಕೊಳ್ತೀರಾ. ಹೇಗೆ ರಿಲೀಸ್ ಮಾಡ್ತೀರಾ, ದಿಸ್ ಇಸ್ ಹೌ ಯು ರಿಲೀಸ್ ದಿ ಟೆಸ್ಟ್. ಆಯಿತಾ. ಡಾಕರಲ್ಲಿ ಏನಿದೆ, ಹೌ ವುಡ್ ಯು ಮ್ಯಾನೇಜ್ ಅ ಡಾಕರ್ ವರ್ಕ್ಲೋಡ್ಸ್ ಅಕ್ರಾಸ್ ಮಲ್ಟಿಪಲ್ ಕ್ಲೌಡ್ಸ್ ಅಂತ ಹೇಳಿದ್ರೆ, ಇದಕ್ಕೆ ನಾವೇನು ಹೇಳ್ತೀವಿ, ವಿ ಆರ್ ಯೂಸಿಂಗ್ ಅ ಮ್ಯಾನೇಜ್ಡ್ ಕುಬರ್ನೆಟಿಕ್ಸ್ ಕ್ಲಸ್ಟರ್, ಇಲ್ಲಾಂತಂದರೆ ಮಲ್ಟಿ ಕ್ಲಸ್ಟರ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ತಿದ್ದೀವಿ, ಲೆಟ್ಸ್ ಎ ರ್ಯಾಂಚರ್ ಈ ಥರದ್ದೆಲ್ಲ ಬರುತ್ತಲ್ಲ ಅಲ್ಲಿ, ಇಲ್ಲಾಂತಂದರೆ IAC ಯೂಸ್ ಮಾಡಿಕೊಂಡು ಕೂಡ ನಾವು ಮ್ಯಾನೇಜ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು. ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ಇಮೇಜ್ ಕ್ಲೀನಪ್ ಟು ಪ್ರಿವೆಂಟ್ ದ ಡಿಸ್ಕ್ ಸ್ಪೇಸ್ ಇಶ್ಯೂ ಅಂತ ಬಂದಾಗ, ಇದರಲ್ಲಿ ಇಂಟರ್ವ್ಯೂಸ್ ಎಕ್ಸ್ಪೆಕ್ಟೇಷನ್ ಅಂದರೆ ಎಷ್ಟು ಪ್ರಾಕ್ಟಿಕಲಾಗಿ ನೀವು ಡಿಸ್ಕ್ ಕ್ಲೀನಪ್ ಮಾಡಿದ್ದೀರಾ ಅಂತ. ಅಂದರೆ ಈಗ ಲೆಟ್ಸೆ ನಾವು ಎವ್ರಿ ಟೈಮ್ ನಾನೊಂದು ಹೊಸ ಇಮೇಜ್ನ ಬಿಲ್ಡ್ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಸರ್ವರಲ್ಲಿ ಲೈಕ್ 10 GB ಅಂತ ಒಂದು 20 ಇರುತ್ತೆ. ಲೆಟ್ಸೆ ಪ್ರತಿ ಸತಿ ಹೊಸ ಕಮಿಟ್ ಆದಾಗಲೂ ಕೂಡ ಆ ಕಮಿಟ್ ಐ ಡಿ ಜನ್ರೇಟ್ ಆಗುತ್ತೆ. ಸೊ ಆ ಥರದ್ದು ಮ್ಯಾನ್ಯಲ್ ಕ್ಲೀನಪ್ ಮಾಡಬೇಕು ಅಂದರೆ ಡಾಕರ್ ಸಿಸ್ಟಮ್ ಪ್ರೂನ್ ಇಸ್ ಅ ಕಮಾಂಡ್ ಟು ಕ್ಲೀನಪ್ ಮ್ಯಾನ್ಯುವಲಿ. ಆಯಿತಾ, ಅದನ್ನು ಯೂಸ್ ಮಾಡ್ಬೋದು. ಮೋಸ್ಟ್ ಅಗ್ರೆಸಿವ್ ವೇ ಅಂತಂದರೆ -A ಕೊಟ್ಟು ಎಲ್ಲನೂ ಇದು ಮಾಡಿಬಿಡೋದು. ಆಯಿತಾ. ಅದಾದಮೇಲೆ ಸ್ಕ್ರಿಪ್ಟ್ ಬರೀರಿ, ಶೆಡ್ಯೂಲ್ ಮಾಡಿ, ಕ್ರಾನ್ ಮಾಡಿ, ಆ್ಯಂಡ್ CI/CD ಸೆಟಪ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಲೆಟ್ಸೆ ECRL ಸ್ಟೋರ್ ಮಾಡಿದೆ, ಅಲ್ಲಿ ಲೈಫ್ ಸೈಕಲ್ನ ಎನೇಬಲ್ ಮಾಡ್ಕೊಳ್ಳಿ, ಈ ಥರ. ಓಕೆ, ಹೌ ಡು ಯು ಮ್ಯಾನೇಜ್ ಅ ಮಲ್ಟಿ ಕಂಟೈನರ್ ಡಿಪೆಂಡೆನ್ಸಿ ಯೂಸಿಂಗ್ ಅ ಡಾಕರ್ ಕಂಪೋಸ್. ಆವಾಗ ಈ ಡಿಪೆಂಡ್ ಆನ್ ಅನ್ನೋ ಒಂದು ಬ್ಲಾಕ್ನ ವೇರಿಯಬಲ್ ಅಂದರೆ ಲೈಕ್ ಸಿಂಟ್ಯಾಕ್ಸ್ನ ಯೂಸ್ ಮಾಡಬೇಕಾಗತ್ತೆ ನೀವು. ಆಯಿತಾ. ಹಾಗೆ ಚೆಕ್ಸ್ನ ಕೂಡ ನೀವು ಎನೇಬಲ್ ಮಾಡ್ಕೋಬೇಕು. ಆ್ಯಂಡ್ ಹೌ ಡು ಯು ಮಾನಿಟರ್ ದಿ ಕಂಟೈನರ್ ಪರ್ಫಾರ್ಮೆನ್ಸ್ ಬೈ ಯೂಸಿಂಗ್ ಡಾಕರ್ ಸ್ಟ್ಯಾಟ್ಸ್. ಇಲ್ಲ ಅಂತಂದರೆ ಗ್ರಫಾನ ಮತ್ತು ಪ್ರೊಮಿಥಿಯಸ್ಗೆ ನನ್ನ ಕಂಟೈನರ್ ಲಾಕ್ಸ್ನ ಸೆಂಡ್ ಮಾಡ್ತೀನಿ. ಅಲ್ಲಿ ಐ ಕ್ಯಾನ್ ಗೆಟ್ ಟು ಸಿ ದಿ ಎಂಟೈರ್ CPU, ಲೈವ್ ಸ್ಟ್ರೀಮ್ ಆಫ್ CPU, ಮೆಮೊರಿ, IO ಎಲ್ಲ ಕೂಡ. ಆಯಿತಾ. ಈ ಥರ ಕೂಡ ಹೇಳ್ಬೋದು. ಇದರಲ್ಲಿ ಬೇಸಿಕ್ ಮಾನಿಟರಿಂಗ್ ಒಂದು ಡಾಕರ್ ಸ್ಟ್ಯಾಟ್, ಅಡ್ವಾನ್ಸ್ ಮಾನಿಟರಿಂಗ್ ಒಂದು ಪ್ರೊಮಿಥಿಯಸ್, ಗ್ರಫಾನ, ಈ ಥರದ್ದು. ಲಾಗಿಂಗ್ ಬೇಕು ಅಂತ ಹೇಳಿದ್ರೆ ಸ್ಪ್ಲಂಕ್ ಯೂಸ್ ಮಾಡಿ ನೀವು ಲಾಗಿಂಗ್ ತೊಗೋಬೋದು. ಆ್ಯಂಡ್ ಈಗ ಇನ್ ಜನರಲ್ ಆಗಿ ಮಲ್ಟಿ ಸ್ಟೇಜ್ ಡಾಕರ್ ಫೈಲ್ ಬರೀರಿ ಅಂತ ಕೇಳ್ತಾರೆ. ಆಯಿತಾ. ಮಲ್ಟಿ ಸ್ಟೇಜ್ ಅಂತಂದರೆ ಏನು, ಫಸ್ಟ್ ಬಿಲ್ಡ್, ಈಗ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬಿಲ್ಡ್ ಸ್ಟೇಜ್. ಇಲ್ಲಿ ಟೂ ಫ್ರಮ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಇದನ್ನು ಆ್ಯಸ್ ಅ ಬಿಲ್ಡರ್ ಅಂದರೆ ಇದೆಲ್ಲ ಕೂಡ ಏನಿದೆ ಅಲ್ಲ ಬಿಲ್ಡ್ ಸ್ಟೇಜ್, ಇದೆಲ್ಲ ಕೂಡ ಡಾಕರ್ನ ಲೇಯರಲ್ಲಿ ಸ್ಟೋರ್ ಆಗುತ್ತೆ. ಡಾಕರ್ನ ಲೇಯರಲ್ಲಿ ಸ್ಟೋರ್ ಆಗಿಬಿಟ್ಟು ನನಗೆ ಬಿಲ್ಡರ್ ಅನ್ನೋ ಒಂದು ಲೇಯರ್ಗೆ ಫೈನಲ್ ಆಗಿ ಎಲ್ಲ ಪ್ಯಾಕೇಜ್ ಬರುತ್ತೆ. ಈಗ ನಾನು ಈ ಬಿಲ್ಡರ್ ಲೇಯರ್ನ ಕಾಪಿ ಮಾಡ್ತಾಯಿದ್ದೀನಿ. ಈ ಒಂದು ಲೇಯರ್ನ ಮಾತ್ರ ನಾನು ಕಾಪಿ ಮಾಡ್ತಾಯಿದ್ದೀನಿ ಫ್ರಮ್ ಬಿಲ್ಡರ್ ಮೈ ಆ್ಯಪ್ಗೆ ಹೋಗಿ ಪೇಸ್ಟ್ ಮಾಡುವಂಥ. ಆಯಿತಾ. ಇದು ಮಲ್ಟಿ ಸ್ಟೇಜ್. ಸೊ ಇದರಲ್ಲಿ ಎಕ್ಸಾಕ್ಟಾಗಿ ಹಿಂಗೆ ಬರಿಬೇಕು ಅನ್ನೋದಕ್ಕಿಂತ ನೀವು ಸುಡೋ ಕೋಡ್ ಬರೆದ್ರು ಸಾಕು. ಸಪೋಸ್ ಫ್ರಮ್ ಒಂದು ಇಮೇಜ್ ಹಾಕಿ ಆ್ಯಸ್ ಎ ಬಿಲ್ಡರ್ ಅಂತ ಹಾಕಿ ವರ್ಕ್ ಡೈರೆಕ್ಟರಿ, ಕಾಪಿ, ರನ್ ಇದೆಲ್ಲ ಹಾಕಿಬಿಟ್ಟು ಆಮೇಲೆ ಇನ್ ದ ಫೈನಲ್ ಸ್ಟೇಜ್ ವೇರ್ ಯು ಕಾಪಿಂಗ್ ಅಲ್ಲ, ಅಲ್ಲಿ ಫ್ರಮ್ ಆಲ್ಪೆನ್ ಲೇಟೆಸ್ಟ್ ಕಾಪಿ ಏನು, ಕಾಪಿ ಫ್ರಮ್ ದಿಸ್ ಬಿಲ್ಡರ್ ಅಂದರೆ ಈ ಎಲ್ಲ ಕಂಟೆಂಟ್ನೂ ಕೂಡ ಇದು ಬಿಲ್ಡರಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತ. ಅಂದರೆ ಬಿಲ್ಡರ್ ಲೇಯರಲ್ಲಿ ಸ್ಟೋರ್ ಮಾಡಿರುತ್ತೆ. ಆಮೇಲೆ ಎಕ್ಸ್ಪೋಸ್ ಇಟ್ ಆ್ಯಂಡ್ ರನ್ ಇಟ್. ಆಯಿತಾ. ಈ ಥರ. ಹಾಗೆ ಟೆರಾಫಾರ್ಮ್ ಬರೋದಾದರೆ, ಹೌ ಡು ಯು ಮ್ಯಾನೇಜ್ ಅ ಟೆರಾಫಾರ್ಮ್ ಪ್ರೊವೈಡರ್ ವರ್ಷನಿಂಗ್ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಇದನ್ನು ನಾನು ಡೀಟೇಲಾಗಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ಒಂದು ಸತಿ ನೋಡ್ಬೋದು. ಅಲ್ಲಿ ಹೋಗ್ಬಿಟ್ಟು ಈ ವರ್ಷನಿಂಗ್ ಬ್ಲಾಕ್ನ ಆ್ಯಡ್ ಮಾಡಬೇಕಾಗತ್ತೆ. ಆಯಿತಾ. ವರ್ಷನಿಂಗ್ ಬ್ಲಾಕ್ನ ಆ್ಯಡ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಈ ಟೆರಾಫಾರ್ಮ್ ವರ್ಷನಿಂಗ್ ಅನ್ನೋದು ಎನೇಬಲ್ ಮಾಡಿದಾಗೆ. ಆ್ಯಂಡ್ ಅದೇ ರೀತಿ ಹೌ ಡು ಯು ಪ್ರಾವಿಷನ್ ಅಕ್ರಾಸ್ 10 AWS ರೀಜನ್ಸ್ ಲೈಕ್ ಸೈಮಲ್ಟೇನಿಯಸ್ಲಿ. ಇನ್ನೇನು ಹೇಳ್ತಾನೆ, ಹೌ ಡು ಯು ಪ್ರಾವಿಷನ್ ಇನ್ಫ್ರಾಸ್ಟ್ರಕ್ಚರ್ ಅಕ್ರಾಸ್ 10 AWS ರೀಜನ್ಸ್. ಇಲ್ಲಿ 10 AWS ರೀಜನ್ಸ್ ಬಗ್ಗೆ ಮಾತಾಡ್ತಾ ಇರೋದು. 10 AWS ರೀಜನ್ಸ್ ಅಂತ ಬಂದಾಗ ಫಸ್ಟು ಒಂದು ರಿಯೂಸಬಲ್ ಮಾಡ್ಯೂಲ್ನ ತೊಗೊಳ್ಳಿ. ಆ ರಿಯೂಸಬಲ್ ಮಾಡ್ಯೂಲ್ನ ತೊಗೊಂಡು ಫಾರ್ ಲೂಪ್ ಹಾಕಿ. ಅಂದರೆ ನಾರ್ಮಲ್ ವರ್ಸ್ಟ್ ಕೇಸ್ ಏನು ಗೊತ್ತಾ, 10 ಸತಿ ಪ್ರೊವೈಡರ್ನ ಬರೆದು 10 ಸತಿ ರಿಸೋರ್ಸ್ ಬ್ಲಾಕ್ನ ಬರೆಯೋದು. ಬಟ್ ಅದನ್ನು ಎಲ್ಲರೂ ಬರೀತಾರೆ. ಇಂಟರ್ವ್ಯೂರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ನಿಮಗೆ ಫಾರ್ ಈಚ್ ಗೊತ್ತಾ, ಮಾಡ್ಯೂಲ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾ ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಈಗ ಯೂಸ್ ಫಾರ್ ಈಚ್ ಎಕ್ಸಾಂಪಲ್ ನೋಡಿ, ಇಲ್ಲೆಲ್ಲ ನಾನು ಪ್ರೊವೈಡರ್ಸಲ್ಲಿ ಆಲ್ 10 ರೀಸನ್ಸ್ನ ಮೆನ್ಷನ್ ಮಾಡ್ತೀನಿ. ಪ್ರೊವೈಡರ್ಸ್ ಈಗ ವೇರಿಯೇಬಲ್ಸಲ್ಲಿ ಅದನ್ನು ಲೈಕ್ ಯಾವ ರೀಜನ್ಗೆ ನಾನು ಹಾಕಬೇಕು. ಎನೇಬಲ್ಡ್ ರೀಜನ್ ಲೋಕಲ್ಸ್ನ ಹಾಕ್ತಾ ಇದ್ದೀನಿ, ಜಸ್ಟ್ ಅನ್ ಎನ್ವೈರ್ಮೆಂಟ್ ವೇರಿಯೇಬಲ್ಸ್ ಅಂತ. ಈಗ ಮಾಡ್ಯೂಲ್ ಕರೆದು ಮಾಡ್ಯೂಲಲ್ಲಿ ಫಾರ್ ಈಚ್ ಯೂಸ್ ಮಾಡ್ತೀನಿ. ಈ ಎನೇಬಲ್ಡ್ ರೀಜನ್ಸ್ ಏನೇನಿದೆ ಅಲ್ಲ, ಈ ಎನೇಬಲ್ಡ್ ರೀಜನ್ಸ್ ಎಲ್ಲನೂ ಹೋಗ್ಬಿಟ್ಟು ನನಗೆ ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡುವಂತೆ. ಓಕೆ, ಈ ಥರ ನಾನು ಮಲ್ಟಿ ರೀಜನ್ನ ನಾನು ಬಿಲ್ಡ್ ಮಾಡ್ಬೋದು.
ಆಯಿತಾ. ಹಾಗೆಯೇ ಇಲ್ಲಿ ಇನ್ನೊಂದು ಕ್ವಶನ್ ಇದೆ, ವಾಟ್ ಟು ಡೂ ವೆನ್ ಟೆರಾಫಾರ್ಮ್ ಸ್ಟೇಟ್ ಫೈಲ್ ಬಿಕಮ್ ಟು ಲಾರ್ಜ್ ಅಂತ. ನಾರ್ಮಲ್ ಆಗಿ ಟೆರಾಫಾರ್ಮ್ ವರ್ಕ್ ಸ್ಪೇಸಲ್ಲಿ ನಾವು ಲೆಟ್ಸೆ ನಿಮ್ಮ ಹತ್ರ ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಇರ್ಬೋದು ಅಥವಾ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಇರ್ಬೋದು, ಇವನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಾ ಅಂದರೆ ವರ್ಕ್ ಸ್ಪೇಸ್ ಯೂಸ್ ಮಾಡಿಕೊಂಡು ಟೆರಾಫಾರ್ಮ್ ವರ್ಕ್ ಸ್ಪೇಸ್ ಡೆವ್ ಈ ಥರ ಇದ್ದಾಗ ನೀವೇನು ಮಾಡಿ ವರ್ಕ್ ಸ್ಪೇಸ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಸ್ಟೇಟ್ ಫೈಲ್ನ ಆ್ಯಡ್ ಮಾಡಿ. ಇಲ್ಲ ಅಂತಂದರೆ ಸ್ಟೇಟ್ ಫೈಲ್ನ ಪ್ರಾಪರಾಗಿ ಸ್ಪ್ಲಿಟ್ ಮಾಡಿ, ಅಷ್ಟೇ, ಇನ್ನೇನಿಲ್ಲ. ಸೊ ನಾಲೆಜ್ ಆನ್ ಬೆಸ್ಟ್ ಪ್ರಾಕ್ಟೀಸಸ್ ಬಗ್ಗೆ ನಿಮಗೆ ಇಲ್ಲಿ ಹೇಳ್ತಾನೆ. ಇಲ್ಲೇನು ಹೇಳ್ತಾನೆ, ಸೊಲ್ಯೂಷನ್ ಈಸ್ ಸ್ಪ್ಲಿಟ್ ದ ಸ್ಟೇಟ್ ಫೈಲ್. ಸ್ಟೇಟ್ ಫೈಲ್ ಹೇಗೆ ಸ್ಪ್ಲಿಟ್ ಮಾಡ್ತೀರಾ? ಯೂಸಿಂಗ್ ವರ್ಕ್ ಸ್ಪೇಸಸ್. ವರ್ಕ್ ಸ್ಪೇಸ್ ಹೇಗಿರುತ್ತೆ, ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ಟೆರಾಫಾರ್ಮ್ ವರ್ಕ್ ಸ್ಪೇಸ್ ನ್ಯೂ ಡೆವ್, ಆ್ಯಂಡ್ ಅದಕ್ಕೆ ಅಂತ ಟೆರಾಫಾರ್ಮ್ ಸ್ಟೇಟ್ ಫೈಲ್ಸ್ಗಳಿರ್ತವೆ, ಅದನ್ನು ಯೂಸ್ ಮಾಡಬೇಕಾಗತ್ತೆ. ನಾನು ಇದನ್ನು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಟೆರಾಫಾರ್ಮ್ ಸೀರೀಸಿಗೆ ಹೋಗ್ತಿದ್ದಲ್ಲ, ಆ ಸೀರೀಸಲ್ಲಿ ನಿಮ್ಗೆ ಇವೆಲ್ಲ ಕವರ್ ಆಗುತ್ತೆ. ಆ್ಯಂಡ್ ಡೈರೆಕ್ಟ್ರಿ ಬೇಸ್ಡ್ ಕೂಡ ಇದೆ. ಟೆರಾಗ್ರಂಟ್ ಅಂತ ಕೂಡ ಒಂದು ರ್ಯಾಪರ್ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿ ಟೆರಾಫಾರ್ಮ್ ಪ್ಲಾನ್ ಶೋಸ್ ಡೆಸ್ಟ್ರಾಯ್ ಪ್ಲಸ್ ರೀಕ್ರಿಯೇಟ್ ಫಾರ್ ಅ ಕ್ರಿಟಿಕಲ್ ಡಿ ಬಿ. ಹೌ ಡು ಯು ಪ್ರಿವೆಂಟ್ ದ ಡೌನ್ ಟೈಮ್? ಅವಾಗ ನಾವು ಈ ಲೈಫ್ ಸೈಕಲ್ ಬ್ಲಾಕ್ನ ಆ್ಯಡ್ ಮಾಡಬೇಕು. ಇದನ್ನು ನಾವು ಆಲ್ರೆಡಿ ಮಾಡಿದ್ದೀವಿ ಕಂಪ್ಲೀಟಾಗಿ, ನೀವು ಒಂದ್ಸರಿ ಚೆಕ್ ಮಾಡಿ, ಆಯಿತಾ. ಸೊ ಹೀಗಿರುತ್ತೆ. ಆ್ಯಂಡ್ ಇಗ್ನೋರ್ ಚೇಂಜಸ್ ಯೂಸ್ ಮಾಡಿಕೊಂಡು ಕೂಡ ನಾವು ಮಾಡ್ಬೋದು. ಸೊ ಇಷ್ಟು ನೀವು ಟೆರಾಫಾರ್ಮ್ ಪ್ಲ್ಯಾನ್ ಬಗ್ಗೆ ನೀವು ಹೇಳಬೇಕಾಗತ್ತೆ. ಸೊ ಈಗ ನನಗೆ ಇದು ಡೀಟೇಲಾಗಿ ನೋಡಿ, ಆ್ಯಂಡ್ ಲೈಕ್ ಈ ಡಾಕ್ಯುಮೆಂಟ್ನ ಡೀಟೇಲಾಗಿ ಓದಿ ಒಮ್ಮೆ, ದೆನ್ ಯು ವಿಲ್ ಗೆಟ್ ಆಲ್ ದ ಕ್ವಶನ್ಸ್. ಸೊ ಈ ಥರ ನಿಮಗೆ ಯಾವುದಾದ್ರೂ ಕ್ವಶನ್ಸ್ಗಳ ಮೇಲೆ ಕ್ಲಾರಿಟಿ ಬೇಕು ಅಥವಾ ಪ್ರಾಕ್ಟಿಕಲಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಐದರ್ ಕಮೆಂಟ್ ಆದರೂ ಮಾಡಿ, ಇಲ್ಲ ನಾನು ಇನ್ಸ್ಟಾದಲ್ಲಿ DM ಆದರೂ ಮಾಡಿ. ಸೊ ನಾನು ಅದಕ್ಕೆ ರೆಸ್ಪಾಂಡ್ ಆಗ್ತೀನಿ, ಆ್ಯಂಡ್ ಆಲ್ಸೋ ನಿಮಗೆ ಅದನ್ನು ಇನ್ ಡೀಟೇಲಾಗಿ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಇಷ್ಟು ಇವತ್ತಿಗೆ. ಇನ್ನು ಗಿಟಬ್ ಆ್ಯಕ್ಷನ್ಸ್ ಎಲ್ಲ ಇದೆ, ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹೇಳ್ತೀನಿ. ಓಕೆ, ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಏನಾದರೂ ಕ್ವಶನ್ಸ್ಗಳು ಎಗೇನ್ ಹೇಳ್ತೀನಿ ಬೇಕು ಅಂತ ಹೇಳಿದ್ರೆ ಐದರ್ ಕಮೆಂಟ್ ಮಾಡಿ ಅಥವಾ ಲೈಕ್ DM ಮಾಡಿ. ನಾನು ಡೆಫಿನೆಟಾಗಿ ಅದಕ್ಕೆ ಪ್ರಾಪರಾಗಿ ಸೊಲ್ಯೂಷನ್ ಆ್ಯಂಡ್ ಡಾಕ್ಯುಮೆಂಟೆಡ್ ನೋಟ್ಸ್ ಎರಡೂ ಕೂಡ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು.